ಯಶ್ನವ್ರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ಅದು ಚೆನ್ನಾಗಿರೋದು. ನಾನು ಫಿಲಮ್ ಸ್ಟಾರ್ಟ್ ಮಾಡೋವಾಗ ಖುಷಿಯಾಗಿರೋ ಜನ ಬೇಕಾಗಲ್ಲ ನನಗೆ, ಫಿಲಮ್ ರಿಲೀಸ್ ಆಗೋವಾಗ್ಲೂ ಖುಷಿಯಾಗಿರ್ಬೇಕು, ಆ ತರ ಪ್ರಾಸೆಸ್ ಅಲ್ಲಿ ಇರ್ಬೇಕು. ಫಿಲಮ್ ರಿಲೀಸ್ ಆಗೋಷ್ಟೊತ್ತಿಗೆ ನೀವು ಖುಷಿಯಾಗಿರ್ತೀರಾ ಆ ಫಿಲಮ್ ಜೊತೆ, ಅದನ್ನ ಯೋಚನೆ ಮಾಡಿ. ಅಂಡ್ ಈ ಫಿಲಮು ಏನಾದ್ರು ಹೇಳತ್ತ ಆಡಿಯನ್ಸ್ಗೆ ಹೊಸದಾಗಿ, ಸರ್ ಈ ಕ್ಯಾಮ್ರಾ ಎಲ್ಲ KGF ತೆಗ್ದಿದ್ರು ಹೌದಾ, KGF ಈಗ ಕ್ಯಾಮ್ರಾ ಅದೇ ಕ್ಯಾಮ್ರಾ ಮಾಡಲ್ಲ ಅದು ಬಿಕಾಸ್ ತುಂಬಾ ಜನಕ್ಕೆ ಆರಿ ಕ್ಯಾಮ್ರಲ್ಲಿ KGF ತೆಗೆದ್ರು ಅನ್ನೋದಿಲ್ಲ. KGF ತೆಗ್ದಿದ್ ಕ್ಯಾಮ್ರಾ ಅಂದ್ರೆ ಸಖತ್ ಕ್ಯಾಮ್ರಾ, ಗೊತ್ತಾಯ್ತಲ್ಲ, ಆ ತರ ಡಿಸೈಡ್ ಆಯ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ FX3 ಯೂಸ್ ಮಾಡ್ತಾ ಇರ್ತಾರೆ ತುಂಬಾ ಜನ. ಇವಾಗ DPs ಅಂತ ಬರ್ತಾರಲ್ಲ ಹುಡುಗರು, FX3 ಯೂಸ್ ಮಾಡ್ಕೊಂಡು ಕ್ಯಾಮ್ರಾ ಸಖತ್ತಾಗಿ ತೆಗಿತಾ ಇರ್ತಾರೆ. ಬಿಕಾಸ್ FX3 ಆನ್ ಮಾಡಿದೆ ಆನ್ ಆಗ್ಬಿಡುತ್ತೆ, ಕ್ಯಾಮ್ರಾ ಎಲ್ಲಿ ಬೇಕಾದ್ರೂ ನೀವು ಇಟ್ಕೋಬಹುದು, ಆಟೋ ಫೋಕಸ್ ವರ್ಕ್ ಆಗ್ಬಿಡುತ್ತೆ. ಅವ್ರಿಗೆ ಸಿನಿಮಾ ಕ್ಯಾಮ್ರಾಸ್ ಅರ್ಥ ಮಾಡ್ಕೊಳಕ್ ಬರಲ್ಲ. ಸರ್ ನಾನು FX3 ಅಲ್ಲೇ ತೆಗೆದ್ಬಿಟ್ಟೆ, ತಗೊಂಬನ್ನಿ ಸರ್ ಆರಿ ಕ್ಯಾಮ್ರಾ ಸಖತ್ತಾಗಿ ತೆಗೆದ್ಬಿಡ್ತೀನಿ ಅಂತಾರೆ. ಶೂಟ್ ಹೋಗಿದ ತಕ್ಷಣ ಒಂದು ವಾರ ಕ್ಯಾಮ್ರಾ ಅರ್ಥ ಮಾಡ್ಕೊಳಕ್ ಟೈಮ್ ಆಗ್ಬಿಡುತ್ತೆ ಅವ್ರಿಗೆ. ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ಅರ್ಧ ಶೂಟ್ ಮುಗ್ದೋಗಿರುತ್ತೆ. ಅವನೇನ್ ಬರ್ದಿರ್ತಾನೆ, ಸ್ಟಾರ್ಟಿಂಗ್ ಎಲ್ಲ ಸಖತ್ತಾಗಿರೋ ಸೀನ್ ಎಲ್ಲ ಬರ್ದ್ಬಿಟ್ಟಿರ್ತಾನೆ. ಇವ್ರು ಕ್ಯಾಮ್ರಾ ಇಟ್ಬಿಟ್ಟು ಈ ಕ್ಯಾಮ್ರಲ್ಲಿ FX3 ತರ ಬರ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾನೆ. ಅದೇ DOP ಇನ್ನ ಟೈಮ್ ಕೊಟ್ಟು ಸಖತ್ತಾಗಿ ಡೆವಲಪ್ ಮಾಡಿ ಚೆನ್ನಾಗಿ ಇಟ್ಟ ಅಂದ್ರೆ ಗೇಮ್ ಚೇಂಜರ್ ಅಲ್ಲೂ ಈ ತರ ಶಾರ್ಟ್ ಇಟ್ಟಿಲ್ಲ ಗುರು ಅಂತ ಹೇಳ್ಬೋದು ತಾನೆ. ಅದೇ ಕ್ಯಾಮ್ರಾ ತಗೊಂಡಾಗ ಅವ್ನು ಶೂಟ್ ಮಾಡ್ದ, ಅವ್ನು ಈ ತರ ಶಾರ್ಟ್ ಇಡ್ತಾನ ನಂತರ ಶಾರ್ಟು ಇಲ್ಲ. ಫಸ್ಟ್ ಸಿನಿಮಾನ ನೀವು ಕಲ್ತ್ಕೋಬೇಕು, ಲರ್ನ್ ಮಾಡ್ಬೇಕು, ಆಮೇಲೆ ಏನೇ ಕಲಿಬಾರ್ದು ಅಂತ ನೋಡ್ಬೇಕು, ಅನ್ಲರ್ನ್ ಮಾಡ್ಬೇಕು, ಆಮೇಲೆ ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ರೀಲರ್ನ್ ಮಾಡೋ ತರ, ಆಮೇಲೆ ಅರ್ನ್ ಮಾಡ್ಬೇಕು. ಓಕೆನಾ ಪ್ರಾಸೆಸ್. ಫಸ್ಟ್ ನೀವು ಕಲಿತ ಮೇಲೆ ಬಂದ್ಬಿಟ್ಟು ನಾನು ಕಲ್ತು ಬಿಟ್ಟಿದ್ದೀನಿ ಅಂತ ಹೇಳೋರು ಇರ್ತಾರೆ. ನಾನ್ ಕಲ್ತು ಬಿಟ್ಟಿದ್ದೀನಿ, ನನಗೆ ಫಿಲಮ್ ಗೊತ್ತಾ, ನಾನೆಲ್ಲ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರೋನು ಅಂತ. ಈ ಅನ್ಲರ್ನ್ ಮಾಡೋದನ್ನ ಯಾರು ಮಾಡಲ್ಲ. ಯಾಕಂದ್ರೆ ನಾವೇನ್ ಕಲಿಬಾರ್ದು ಅಂತ ಒಂದು ಪ್ರಾಸೆಸ್ ಇರತ್ತಲ್ಲ. ನನಗ್ ಗೊತ್ತಾಯ್ತು, ಓಕೆ ನಾನು ಕ್ಯಾಮ್ರಾ ಅವ್ರು ಕಲ್ತಿದ್ದೀನಿ ಅಂತ ನಾನು ಅನ್ಕೊಂಡೆ, ಬಟ್ ಇದೆಲ್ಲ ನಾವು ಮಾಡಬಾರ್ದು. ಸ್ಪಾಟ್ ಅಲ್ಲಿ ಈ ತರ ಎಲ್ಲ ಮಾತಾಡಬಾರ್ದು, ಈ ತರ ಎಲ್ಲ ನಡ್ಕೋಬಾರ್ದು, ಈ ತರ ಎಲ್ಲ ಫ್ರೇಮ್ ಅಬ್ರಪ್ಟ್ ಆಗಿ ಇಡಬಾರ್ದು, ಒಂದು ಪ್ರಾಸೆಸ್ ಆಗಿ ಇಡಬೇಕು. ಅದನ್ನೇ ನಾನು ಕಲಿತೆ. ಆಮೇಲೆ ರೀಲರ್ನ್ ಮಾಡೋ ಪ್ರಾಸೆಸ್ ಇದೆಯಲ್ಲ, ಅದನ್ನು ತುಂಬಾ ಇಂಪಾರ್ಟೆಂಟ್. ಅದ್ರ ಮಧ್ಯದಲ್ಲಿ ಒಂದು ಸ್ಪೇಸ್ ಇರುತ್ತೆ, ಆ ಸ್ಪೇಸು ನಿಮ್ಗೆ ಗೊತ್ತಾಗಲ್ಲ. ಅದಾದ್ಮೇಲೆ ಸಿನಿಮಾ ನಿಮ್ಗೆ ಅರ್ನಿಂಗ್ ಕೊಡತ್ತೆ. ಅಷ್ಟ ತನಕ ವೆಯ್ಟ್ ಮಾಡ್ಬೇಕು. ಈ 2 ಪ್ರಾಸೆಸ್ ಅಲ್ಲಿ ಸತ್ತೋಗೋರು ಜಾಸ್ತಿ. 3ನೇ ಪ್ರಾಸೆಸ್ ಬರೋದೇ ಇಲ್ಲ. ಈ 2 ಪ್ರಾಸೆಸ್ ಅಲ್ಲಿ ಹಿಟ್ ಆಗ್ಬಿಟ್ರೆ ನೀವು 3ನೇ ಪ್ರಾಸೆಸ್ ಅಲ್ಲಿ ನಿಮ್ಗೆ ಈಗೋ ಬಂದ್ಬಿಡುತ್ತೆ. ಸೊ ಆ ತರ ನಡೆಯೋ ವಿಷಯಗಳಿರುತ್ತೆ. ಕನ್ನಡ ಆಡಿಯನ್ಸ್ಗೂ ಫ್ಯಾಮಿಲಿ ಡ್ರಾಮಾಸ್ ಬೇಕು. ಸತೀಶ್ ಕುಮಾರ್ ಅವರೇ, UNME ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದ್ರೆ ಒಬ್ಬ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ಒಂದು ಕ್ಯಾಮ್ರಾ ಸೆಲೆಕ್ಟ್ ಮಾಡ್ತಾರೆ. ಐ ಮೀನ್ ಪ್ರತಿ ಕ್ಯಾಮ್ರಾಗೂ ಅದರದೇ ಆದ ಒಂದು ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್, ಅದರದೇ ಆದ ಒಂದು ಯೂನಿಕ್ ಕ್ವಾಲಿಟಿ ಇರುತ್ತೆ. ಅದನ್ನ ನೀವು ಯಾವ ತರ ಸೆಲೆಕ್ಟ್ ಮಾಡಿ? ಗೊತ್ತಿಲ್ಲ. ಅಂದ್ರೆ ನಾವು ಬಂದ್ಬಿಟ್ಟು ಕಂಬ್ಳಿಯೊಳ ಬ್ಲಾಕ್ ಮ್ಯಾಜಿಕ್ ಅಲ್ಲೇ ಶೂಟ್ ಮಾಡಿದ್ವಿ. ಬ್ಲಾಕ್ ಮ್ಯಾಜಿಕ್ ಅಲ್ಲಿ ನಾವು ಆಲ್ಮೋಸ್ಟ್ ಒಂದು 75-78 ಡೇಸ್ ಶೂಟ್ ಮಾಡೋದು. ನಂದು ದೊಡ್ಡ ಶೂಟಿಂಗ್ಗೆ ಕಂಬ್ಳಿಯೊಳ ಇತ್ತು. ನಾನು ಸೋನಿಯಲ್ಲಿ ಆಲ್ಮೋಸ್ಟ್ ಚೆಕ್ಮೇಟ್ ಮಾಡಿದೆ. ಪ್ಯಾನಾಸೋನಿಕ್ ಅಲ್ಲಿ ಇನ್ನೊಂದು ಕ್ಯಾಮ್ರಾ ಅಲ್ಲಿ ಇನ್ನೊಂದು ಫಿಲಮ್ ಮಾಡಿದೆ. ನನಗೆ ಯಾವಾಗ್ಲೂ ಕ್ಯಾಮ್ರಾ ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ. ಇವಾಗ ತುಂಬಾ ಜನ ಹೇಳಿತಾರ, ಲೂಸಿಯಾ ಬಂದ್ಬಿಟ್ಟು 5D ಅಲ್ಲಿ ಶೂಟ್ ಮಾಡ್ತಾ ಅಂದವರು, ಅಂಡ್ ಲವ್ ಮಾಕ್ಟೇಲ್ ಎಲ್ಲ ಬಂದ್ಬಿಟ್ಟು ಸೋನಿ S1S2 ಅಲ್ಲಿ ಶೂಟ್ ಮಾಡ್ತಾ ಅಂತ ಜನರಲ್ ಆಗಿ ಟಾಕ್ ಅಲ್ವಾ, ಎಲ್ಲರಿಗೂ ಗೊತ್ತು ಅಂತ ಹೇಳಿ. ಸೊ ಆ ತರ ಹೇಳ್ತಾ ಇದ್ರು. ನನಗೆ ಕ್ಯಾಮ್ರಾ ಅಲ್ಲಿ ಪ್ರಾಬ್ಲಮ್ ಏನಕ್ಕೆ ಇರ್ಲಿಲ್ಲ ಅಂದ್ರೆ ಎಲ್ಲ ಕ್ಯಾಮ್ರಾ ಕ್ವಾಲಿಟಿ ಕ್ಯಾಮ್ರಾಸೆ, ಕ್ವಾಲಿಟಿ ಔಟ್ಪುಟ್ ಬರುತ್ತೆ. ಏನಕ್ಕೆ ಈ ಕ್ಯಾಮ್ರಾ ಬೇಕು ಅನ್ನೋದು ಇರತ್ತಲ್ಲ, ಅದನ್ನ ಜಸ್ಟಿಫೈ ಮಾಡೋದು ತುಂಬಾ ಜನ ಇರಲ್ಲ. ಮುಂಚೆಯಿಂದ ಪ್ರಾಬ್ಲಮ್ ಇತ್ತು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ರೆಡ್ ಯೂಸ್ ಮಾಡಕ್ ಬರಲ್ಲ ನಿಮ್ಗೆ ಅನ್ನೋರು. ಬಿಕಾಸ್ ರೆಡ್ ಹೈಯರ್ ಎಂಡ್ ಕ್ಯಾಮ್ರಾ, ಅಂಡ್ ರೆಡ್ ಕ್ಯಾಮ್ರಾ ಯೂಸ್ ಮಾಡ್ಬೇಕು ಅಂದ್ರೆ ನೀನು ಸಿನಿಮಾ ಕ್ಯಾಮ್ರಾ ಯೂಸ್ ಮಾಡಕ್ ಬರಲ್ಲ, ಸಿನಿಮಾ ಕ್ಯಾಮ್ರಾಮನ್ ಇಲ್ಲ ಅನ್ನೋರು. ಇವಾಗ ನನ್ಗೆ ಹೇಳ್ತಾ ಇರೋದು ಆರಿ ಕ್ಯಾಮ್ರಾ ಯೂಸ್ ಮಾಡಕ್ ಬರಲ್ಲ ಅಂತ. ನನಗೆ ಲಿಟ್ರಲಿ ಲಾಸ್ಟ್ ಒಂದು ಶೂಟಲ್ಲಿ, ಕಾರ್ಪೊರೇಟ್ ಶೂಟಲ್ಲಿ ಆರಿನ ಬಂದ್ಬಿಟ್ಟು ನಾವು ಕಾರ್ಪೊರೇಟ್ ಶೂಟಿಗೆ ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ನಮ್ಗೆ ಆರಿ ಬಜೆಟ್ ಸಿಗಲ್ಲ, ಮೇಜರು ಬಜೆಟ್, ಇನ್ನೊಂದು ಕ್ಯಾಮ್ರಾ ಕನ್ಸ್ಟೆಂಟ್ಸ್. ಆರಿ ಕ್ಯಾಮ್ರಾ ತಗೊಂಡೋದ್ರೆ ಬಂದ್ಬಿಟ್ಟು ಇಷ್ಟು ಉದ್ದ ಬರುತ್ತೆ ಕ್ಯಾಮ್ರಾ. ಅದು ಝೂಮ್ ಲೆನ್ಸ್ ಹಾಕಿದ್ರೆ ಉದ್ದ ಬರುತ್ತೆ, ಶೋಲ್ಡರ್ ಪ್ಯಾಡ್ ಅಲ್ಲೆಲ್ಲ ಇಟ್ಕೊಂಡು ಓಡಾಡಕ್ ಆಗಲ್ಲ. ಆರಿ ಕ್ಯಾಮ್ರಾಗೂ ರೆಡ್ಗೂ ಏನ್ ಡಿಫ್ರೆನ್ಸ್ ಇದೆ ತುಂಬಾ ಜನ ಗೊತ್ತಿಲ್ಲ. ಡೈನಾಮಿಕ್ಸ್ ಏನಿದೆ ಏನೋ ಗೊತ್ತಿಲ್ಲ. ಜಸ್ಟ್ ಬಿಕಾಸ್ ಓಕೆ ಒಂದ್ ಕ್ಯಾಮ್ರಾನ ಬಂದ್ಬಿಟ್ಟು ನಿಮ್ಗೆ ಕಮ್ಮಿ ಕೊಡ್ತಾರೆ, 1000 ಕಮ್ಮಿ ಕೊಡ್ತಾರೆ ಅಂದ್ಬಿಟ್ಟು ಕ್ಯಾಮ್ರಾ ತಗೊಂಡೋಯ್ತಾರಲ್ಲ. ನನಗೆ ಫಿಲಮ್ಮು ಎಷ್ಟ್ರ ತನಕ ಪ್ರಾಸೆಸ್ ಆಗ್ಬೇಕು, ಅಂಡ್ ಫಿಲಮ್ ಪ್ರಾಸೆಸ್ಗೆ ಯಾವ ಕ್ಯಾಮ್ರಾ ಸೂಟ್ ಆಗುತ್ತೆ, ಅಂಡ್ ಆ ಫಿಲಮ್ ಕ್ವಾಲಿಟಿ ಯಾವ ರೇಂಜ್ ಅಲ್ಲಿ ಇದೆ. ಇವಾಗ ಕ್ಯಾಮ್ರಾ ಕ್ವಾಲಿಟಿ ಇಲ್ಲ. ನೀವು FX3 ಅಲ್ಲಿ ಚೆನ್ನಾಗೂ ಶೂಟ್ ಮಾಡ್ಬೋದು, ಆರಿ ಇಟ್ಕೊಂಡು ಕೆಟ್ಟದಾಗೂ ಶೂಟ್ ಮಾಡಿರೋರು ಇದ್ದಾರೆ. ನಾನು ಜನರಲ್ ಎಕ್ಸಾಂಪಲ್ಸ್ ಹೇಳ್ಬಿಡ್ಲೆ, ಬಟ್ ತುಂಬಾ ಫಿಲಮ್ಸ್ ನೀವು ನೋಡುವಾಗ ಅದು ಗೊತ್ತಾಗುತ್ತೆ. ಆರಿಯಲ್ಲೇ ಶೂಟ್ ಮಾಡಿದೀವಿ ಸರ್ ಅಂದ್ರೇನು ಕೆಟ್ಟ ಕ್ವಾಲಿಟಿಯಲ್ಲಿ ಇರುತ್ತೆ ಅದು, ಯಾವನೇನೋ ಮಾಡೋಕ್ಕಾಗಲ್ಲ. ಬಿಕಾಸ್ ಆರಿ ಇಸ್ ದ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್. ತುಂಬಾ ಜನ ಹೇಳೋರು ನನಗೆ, ಓಕೆ ನಾವು ಕಾರ್ಪೊರೇಟ್ ಶೂಟ್ ಮಾಡೋವಾಗ
ಚೆನ್ನೈಯೆಲ್ಲ ಶೂಟ್ ಮಾಡ್ತಾ ಇದ್ವಿ. ಅವಾಗ ಅಲ್ಲಿದ್ದು ಇವ್ರು ಕೇಳೋರು, ವರ್ಕ್ ಮಾಡ್ತಾ ಇದ್ದವ್ರು, ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸರ್ ಈ ಕ್ಯಾಮ್ರಾ ಸಿನಿಮಾ ಕ್ಯಾಮ್ರಾನ, ಈ ಕ್ಯಾಮ್ರಲ್ಲಿ ಯಾವ್ದು ತೆಗೆದಿರೋ? ಸರ್ ಈ ಕ್ಯಾಮ್ರಾ ಎಲ್ಲ KGF ತೆಗ್ದಿದ್ರು. ಹೌದಾ, KGF ಕ್ಯಾಮ್ರಾ ಅದೇ, ಕ್ಯಾಮ್ರಾ ಮಾಡಲ್ಲ ಅದು. ಬಿಕಾಸ್ ತುಂಬಾ ಜನಕ್ಕೆ ಆರಿ ಕ್ಯಾಮ್ರಲ್ಲಿ KGF ತೆಗೆದ್ರು ಅನ್ನೋದಿಲ್ಲ. KGF ತೆಗ್ದಿದ್ ಕ್ಯಾಮ್ರಾ ಅಂದ್ರೆ ಸಖತ್ ಕ್ಯಾಮ್ರಾ, ಗೊತ್ತಾಯ್ತಲ್ಲ, ಆ ತರ ಡಿಸೈಡ್ ಆಯ್ತಾರೆ. ಬಟ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ FX3 ಯೂಸ್ ಮಾಡ್ತಾ ಇರ್ತಾರೆ ತುಂಬಾ ಜನ. ಇವಾಗ DPs ಅಂತ ಬರ್ತಾರಲ್ಲ ಹುಡುಗರು, FX3 ಯೂಸ್ ಮಾಡ್ಕೊಂಡು ಕ್ಯಾಮ್ರಾ ಸಖತ್ತಾಗಿ ತೆಗಿತಾ ಇರ್ತಾರೆ. ಬಿಕಾಸ್ FX3 ಆನ್ ಮಾಡಿದೆ ಆನ್ ಆಗ್ಬಿಡುತ್ತೆ, ಕ್ಯಾಮ್ರಾ ಎಲ್ಲಿ ಬೇಕಾದ್ರೂ ನೀವು ಇಟ್ಕೋಬಹುದು, ಆಟೋ ಫೋಕಸ್ ವರ್ಕ್ ಆಗ್ಬಿಡುತ್ತೆ. ಅವ್ರಿಗೆ ಸಿನಿಮಾ ಕ್ಯಾಮ್ರಾಸ್ ಅರ್ಥ ಮಾಡ್ಕೊಳಕ್ ಬರಲ್ಲ. ಸರ್ ನಾನು FX3 ಅಲ್ಲೇ ತೆಗೆದ್ಬಿಟ್ಟೆ, ತಗೊಂಬನ್ನಿ ಸರ್ ಆರಿ ಕ್ಯಾಮ್ರಾ ಸಖತ್ತಾಗಿ ತೆಗೆದ್ಬಿಡ್ತೀನಿ ಅಂತಾರೆ. ಶೂಟ್ ಹೋಗಿದ ತಕ್ಷಣ ಒಂದು ವಾರ ಕ್ಯಾಮ್ರಾ ಅರ್ಥ ಮಾಡ್ಕೊಳಕ್ ಟೈಮ್ ಆಗ್ಬಿಡುತ್ತೆ ಅವ್ರಿಗೆ. ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ಅರ್ಧ ಶೂಟ್ ಮುಗ್ದೋಗಿರುತ್ತೆ. ಅವನೇನ್ ಬರ್ದಿರ್ತಾನೆ, ಸ್ಟಾರ್ಟಿಂಗ್ ಎಲ್ಲ ಸಖತ್ತಾಗಿರೋ ಸೀನ್ ಎಲ್ಲ ಬರ್ದ್ಬಿಟ್ಟಿರ್ತಾನೆ. ಇವ್ರು ಕ್ಯಾಮ್ರಾ ಇಟ್ಬಿಟ್ಟು ಈ ಕ್ಯಾಮ್ರಲ್ಲಿ FX3 ತರ ಬರ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾನೆ. ಅದು ತುಂಬಾ ಜನಕ್ಕೆ ಹೇಳಿದ್ರೆ ಗೊತ್ತಾಗತ್ತೆ ಇಲ್ಲೋ ಗೊತ್ತಿಲ್ಲ. ಬಟ್ ನನಗೆ ಒಬ್ಬ ಬಂದ್ಬಿಟ್ಟು ಫ್ರೆಂಡ್ ಇದ್ದ, ಅವನು ರೆಡ್ ಕಮೋಡೋ ಅದ್ರಲ್ಲಿ ಶೂಟ್ ಮಾಡ್ಬೇಕಾಗಿತ್ತು. ಆರಿ ಕಮ್ಮಿ ಕೊಡ್ತಾರಂತೆ, ಆರಿ ತಗೊಂಡರು, ಆರಿ SX-T. ನನಗೆ 2 ಪ್ರಾಜೆಕ್ಟ್ ಬಂತು ಆರಿ SX-T ಅಲ್ಲಿ ಶೋ. ನಾನು ಬ್ರೋ ಇದಕ್ಕೆ ಆರಿ SX-T ಬೇಕಾ ಇಲ್ವಾ ಅಂತ ಡೈರೆಕ್ಟರ್ಸ್ ಕೇಳುವಾಗ, ಇಲ್ಲ ಸರ್ ಪ್ಯಾಕೇಜ್ ಅಲ್ಲಿ ಸಿಗತ್ತೆ ಅನ್ನೋರು. ನೀನ್ ಪ್ಯಾಕೇಜ್ ಅಲ್ಲಿ ಸಿಗತ್ತೆ ಅಂತ ನಾನು ಮೂವಿ ಮಾಡಕ್ ಆಗಲ್ಲ. ಮೂವಿಗೆ ಏನ್ ಬೇಕೋ ಅದನ್ನ ಮಾಡೋಣ. ಇಲ್ಲ ಕ್ರೇನ್ ಬೇಕು ಆರಿಗೆ ಅಂದ್ರೆ, ಒಂದ್ ಕ್ರೇನೇ ಬೇಕು, ಒಂದ್ ಟ್ರಾಲಿನೇ ಬೇಕು. ನಾನು ಗಿಂಬಲ್ ಹಾಕೊಂಡು ಆರಿ ಯೂಸ್ ಮಾಡಕ್ ಆಗಲ್ಲ. ಸೊ ತುಂಬಾ ಜನಕ್ಕೆ ಈ ಕನ್ಸ್ಟೆಂಟ್ಸ್ ಅರ್ಥ ಆಗಲ್ಲ. ಆರಿ ಅಂದ್ರೆ ಸಖತ್ತಾಗಿರೋ ಕ್ಯಾಮ್ರಾ, ಆರಿಯಲ್ಲಿ ಶೂಟ್ ಮಾಡಿದ್ರೆ ಸಖತ್ತಾಗಿ ಬಂದ್ಬಿಡುತ್ತೆ. ಇದೆಲ್ಲ ಇಲ್ವೇ ಇಲ್ಲ. ಅಂಡ್ ನನಗೆ ಅದು ಅರ್ಥ ಆಗೋದು. ನಾನು ತುಂಬಾ ಸಲ ಬಂದ್ಬಿಟ್ಟು ಫಿಲಮ್ಗೆ ಏನ್ ಬೇಕು, ಇಲ್ಲ ನಾವ್ ಅದಕ್ಕೆ ಏನಕ್ಕೆ ರೆಡ್ ತಗೊಂಡೋಗಿಲ್ಲ ಅಂದ್ರೆ, ರೆಡ್ ತಗೊಂಡೋದ್ರೆ ಇಲ್ಲ 40 ದಿನ ಶೂಟು, ಒಂದು 5 ದಿನ ಎಕ್ಸ್ಟ್ರಾ ಆಯ್ತು ಅಂದ್ರೆ 5 ದಿನ ಎಕ್ಸ್ಟ್ರಾ ಬಜೆಟ್ ಆಗುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಆ ತರ ಕನ್ಸ್ಟೆಂಟ್ಸ್ ಅಲ್ಲಿ ಇರ್ಲಿಲ್ಲ. ಆ ಚಿಕ್ಕ ಬಾಡಿ ಗಿಂಬಲ್ ಇಂದ ಸಡನ್ ಆಗಿ ಬಂದ್ಬಿಟ್ಟು ನಾವು ಇದು ಮಾಡ್ಕೋಬಹುದು, ಏನೋ ಗಿಂಬಲ್ ಇಂದ ಸಡನ್ ಆಗಿ ಟ್ರೈಪಾಡ್ ಶಿಫ್ಟ್ ಮಾಡ್ಕೋಬಹುದು. ಇವಾಗ ರೆಡ್ನೂ ಹಂಗೆ ಯೂಸ್ ಮಾಡ್ತಾ ಇದೀವಿ. ಆರಿನೆಲ್ಲ ಆ ತರ ಶಿಫ್ಟ್ ಮಾಡಕ್ಕಾಗಲ್ಲ. ನೀವು ಇಲ್ಲಿಂದ ಕ್ಯಾಮ್ರಾ ತೆಗ್ದು ಇಲ್ಲಿ ಹಾಕು ಅಂದ್ರೆ ಅರ್ಧ ಗಂಟೆ ಮಾಡ್ತಾರೆ ಅಸಿಸ್ಟೆಂಟ್ಸ್, ಎಲ್ಲರಿಗೂ ಗೊತ್ತು. ಆ ತರ ತುಂಬಾ ಪ್ರಾಜೆಕ್ಟ್ಸ್ ಕೆಟ್ಟೋಗಿರೋದು ನೋಡಿದ್ದೆ ನಾನು. ಅದಕ್ಕೆ ಆ ತರ ಡಿಸೈಡ್ ಮಾಡಿಲ್ಲ ಅಷ್ಟೇ. ಒಬ್ಬ DOPಗೆ ಕೊಲಾಬ್ರೇಷನ್ ಮತ್ತೆ ಟ್ರಸ್ಟ್ ಎಷ್ಟು ಇಂಪಾರ್ಟೆಂಟ್? ನೀನು ಮಾಡ್ತೀಯ ಮಾಡ್ಗುರು ಅತ್ತಿಲ್ಲ ನಾನು ನಂಬುಗುರು ಅನ್ನೋದು, ಈ ಟ್ರಸ್ಟ್ ಮತ್ತೆ ಕೊಲಾಬ್ರೇಷನ್ ಎಷ್ಟು ಇಂಪಾರ್ಟೆಂಟ್ ನಿಮ್ ಪ್ರಕಾರ? ಇಲ್ಲ, ಆಲ್ಮೋಸ್ಟ್ ಅದರಲ್ಲೇ ಓಡುತ್ತೆ. ತುಂಬಾ ಟೈಮ್ ಬಂದ್ಬಿಟ್ಟು ಆ ಟ್ರಸ್ಟ್ ಫ್ಯಾಕ್ಟರ್ ಮೇಲೆ ಮಾತ್ರನೇ ಬಂದ್ಬಿಟ್ಟು ತುಂಬಾ ಸೀನ್ಸ್ ನ ಪುಲ್ ಆಫ್ ಮಾಡ್ತೀವಿ. ಇವಾಗ ಡೈರೆಕ್ಟರ್ ಒಂದು ಅನ್ಕೊಂಡಿರ್ತಾರೆ, ಡೈರೆಕ್ಟರ್ಗೆ ಒಂದು ಸೀನ್ ಹಿಂಗೆ ಬರ್ಬೇಕು ಅಂತಿರತ್ತೆ. ಆ ಸೀನ್ ಏನಾಗುತ್ತೆ ಅಂದ್ರೆ ಆರ್ಟಿಸ್ಟ್ಗೆ ಅರ್ಥನೇ ಆಗ್ತಾ ಇರಲ್ಲ. ಬಟ್ ತುಂಬಾ ಜನ ಕೋಆರ್ಡಿನೇಟಿವ್ ಆಗಿರುವಾಗ ಬಂದ್ಬಿಟ್ಟು ಡೈರೆಕ್ಷನ್ ಟೀಮಲ್ಲಿ ಒಬ್ಬನ್ಗೆ, DOP ಒಬ್ಬನ್ಗೆ ಅರ್ಥ ಆಗುತ್ತೆ, ಇಲ್ಲ ಇವ್ನಿಗೆ ಇದೇ ಬೇಕು, ಇದು ಬರೋ ತನಕ ಇವ್ನ್ ಬಿಡಲ್ಲ ಅಂತ. ಸೊ ಅದನ್ನೆಷ್ಟು ಪುಲ್ ಆಫ್ ಮಾಡ್ತಾ ಇರ್ತೀವಿ ಅಂದ್ರೆ, ನಾವು ಟ್ರೈ ಮಾಡ್ತಾ ಇರ್ತೀವಿ. ನಾವು ಹೆಂಗೆ ಅಂದ್ರೆ, ಇಲ್ಲ ಅಲ್ಲಿ ಒಂದೊಂದ್ಸಲ ಏನಾಗತ್ತೆ ಅಂದ್ರೆ, ಆ ಸೀನ್ ಕೊಲಾಬ್ರೇಟಿವ್ ಆಗಿ ವರ್ಕ್ ಆಗ್ಬೇಕಲ್ಲ, ಅದು ಸ್ಪಾಟ್ ಅಲ್ಲೇ ಹೋಗಿ ಇದಾಗತ್ತೆ. ನಮ್ದ್ರಲ್ಲಿ ಪ್ರೆಪ್ ತುಂಬಾ ಕಡಿಮೆ, ತುಂಬಾ ಫಿಲಮ್ ತುಂಬಾ ಕಡಿಮೆ. ಇವಾಗ ಪ್ರೆಪ್ ಮಾಡ್ಬೇಕು, ಇಲ್ಲ ಸರ್ ಪ್ರೆಪ್ ಮಾಡ್ಕೊಂಡು ಹೋಗೋಣ ಅಂದ್ರೆ ಬಜೆಟ್ ಇರಲ್ಲ. ಆಮೇಲೆ ಸಡನ್ ಆಗಿ ಹೆಂಗಂಗೆ ಆಗ್ಬಿಡುತ್ತೆ ಅಂದ್ರೆ, ಪ್ರೊಡಕ್ಷನ್ ಲಾಸ್ಟ್ ಟೈಮಲ್ಲಿ ಅಸೈನ್ ಆಗಿ ಸಡನ್ ಆಗಿ ನಾಳೆ ದಿನ ಶೂಟು ಅಂತ ಹೋಗ್ಬಿಡ್ತಾರೆ. ಇವಾಗ ಇವ್ರಿಗೆ ಲೊಕೇಶನ್ ಇರಲ್ಲ, ಲೊಕೇಶನ್ ಬೇರೆ ಜಾಗದಲ್ಲಿ ಹೋಗಿ ಡಿಸೈಡ್ ಮಾಡ್ತಾರೆ. ಸೊ ಈ ತರ ಎಲ್ಲ ಆಗೋದ್ರಿಂದ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಫ್ಯಾಕ್ಟ್ರೇನೆ ತುಂಬಾ ವರ್ಕ್ ಆಗೋದು. ನಾವು ಕ್ಷಿಪ್ರ ಮೂವಿ ಮಾಡೋವಾಗ್ಲೂ ಅಷ್ಟೇನೆ, ಆರ್ಟಿಸ್ಟು ಒಂದು ಪುಲ್ ಆಫ್ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ನಮ್ಗೆ ಅದು ಅರ್ಥ ಆಗುತ್ತೆ. ಓಕೆ ಇವ್ರು ಇದನ್ನ ಪುಲ್ ಆಫ್ ಮಾಡ್ಬಿಡ್ತಾರೆ, ಸಿಂಗಲ್ ಟೇಕಲ್ಲಿ ಮಾಡ್ಬಿಡೋಣ ಅಂತ. ಇವಾಗ ಫಾರ್ ಅನ್ ಐಡಿಯಾ ನಾನು ಹೇಳ್ತೀನಿ, ಫಿಲಮಲ್ಲಿ ಬೆಳಗ್ಗೆ 1 ಅವರ್ ಜಾಸ್ತಿ ಕೆಲಸ ಆಗುತ್ತೆ, ಈವ್ನಿಂಗ್ 1 ಅವರ್ ತುಂಬಾ ಕೆಲಸ ಆಗುತ್ತೆ, ಮಧ್ಯದಲ್ಲಿ ಒಂದು 4 ಅವರ್ ಕೆಲಸನೇ ಆಗಲ್ಲ. ಸೊ ಬೆಳಗ್ಗೆ 12 ಗಂಟೆ 1 ಗಂಟೆ ಆಯ್ತಾ ಇದ್ದಾಗೆ ಎಲ್ಲರೂ ಬ್ರೇಕ್ ಟೈಮ್ ಮೂಡಲ್ಲಿ ಇರ್ತಾರೆ. ಬ್ರೇಕ್ ಹೋಗಿದ ತಕ್ಷಣ ಬ್ರೇಕ್ ಇಂದ ಬಂದಿದ್ದ ಮೂಡಲ್ಲಿ ಇರ್ತಾರೆ. ಈವ್ನಿಂಗ್ ಒಂದು 5 ಗಂಟೆಯಿಂದ 6 ಗಂಟೆ ಒಳಗಡೆ ಒಂದು ಸೀನ್ ಎಲ್ಲ ಹೊಡೆದಾಕ್ತಾರೆ. ಆ ಸೀನ್ ಎಲ್ಲ ಹೆಂಗೆ ಅಂದ್ರೆ ಆ ಫೋರ್ಸ್ ಅಲ್ಲಿ ಹೋಗ್ಬಿಡುತ್ತೆ. ಅಂಡ್ ತುಂಬಾ ಟೈಮ್ ಬಂದ್ಬಿಟ್ಟು ಆ ಟೈಮಲ್ಲಿ ಜಾಸ್ತಿ ಸೀನ್ಸ್ ಆಗತ್ತೆ. ಇಲ್ಲಾಂದ್ರೆ ಒಂದು ಆ ಟೈಮಲ್ಲಿ ಒಂದು ಸೀನ್ ಮಾಡಿರ್ತೀವಿ, ಆ ಸೀನ್ ಒಂದು 10 ಶಾರ್ಟ್ ಇಟ್ಟಿರ್ತೀವಿ, ಆರ್ಟಿಸ್ಟ್ ಹೇಳ್ತಾರೆ ಇಲ್ಲ ಇದನ್ನ ಸಿಂಗಲ್ ಶಾರ್ಟ್ ಅಲ್ಲಿ, ಡೈರೆಕ್ಷನ್ ಅವರು ಯಾರೋ ಒಬ್ರು ಹೇಳ್ತಾರೆ ಸಿಂಗಲ್ ಶಾರ್ಟ್ ಅಲ್ಲಿ ತೆಗೆದ್ಬಿಡು, ಪಕ್ಕ ಇದು ಸಿಂಗಲ್ ಶಾರ್ಟ್ ಅಲ್ಲಿ ತೆಗೆದ್ರೆ ಒಂದೇ ಟೇಕಲ್ಲಿ ಮುಗ್ದೋಗುತ್ತೆ, ಪಕ್ಕ ಫಾಸ್ಟ್ ಆಗೋಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಆ ತರ ತೆಗಿತೀವಿ. ಆ ವೇವ್ ಲೆಂತ್ ಗೊತ್ತಾಗ್ಬಿಡುತ್ತೆ. ಆ ವೇವ್ ಲೆಂತ್ ಕನೆಕ್ಟ್ ಆಗಿಲ್ಲ ಅಂದ್ರೆ ತುಂಬಾ ಟೈಮ್ ಬಂದ್ಬಿಟ್ಟು ಜಸ್ಟ್ ಬಿಕಾಸ್ ರೀಸನ್ಗೋಸ್ಕರ ಪ್ರಾಸೆಸ್ ಮಾಡ್ತಾ ಇರ್ತಾರೆ. ಆ ಪ್ರಾಸೆಸ್ ಮಾಡಿದ ತಕ್ಷಣ ಫೈನಲಿ
ಆ ಪ್ರಾಜೆಕ್ಟ್ ಜೊತೆ ಅಟ್ಯಾಚ್ಮೆಂಟೇ ಇರಲ್ಲ. ತುಂಬಾ ಜನಕ್ಕೆ ಇರಲ್ಲ. ನಾನು ತುಂಬಾ 1-2-3 ಸಲ ನೋಡಿದ್ದೆ. ಫಿಲಮ್ ಮುಗಿದ್ಮೇಲೆ ಆ ಫಿಲಮ್ ಯಾರೋ ಮಾಡಿದ್ದು ಅನ್ನೋ ಥರ ಇರ್ತಾರೆ. ಸೊ ಆ ವೈಬ್ ಇಲ್ದೇನೆ, ಇವಾಗ ಹೇಳ್ತಾರಲ್ಲ, ವೈಬ್ ಇಲ್ದೇನೆ ಯಾರು ಮಾಡಕ್ಕೆ ಆಗಲ್ಲ. ಸೊ ಅದು ಕನ್ಸ್ಟೆಂಟ್ಸ್ ಇದೆ. ಒಂದು ಸಿನಿಮಾಗೆ ಒಂದು ಹೈ ಬಜೆಟ್ ಕ್ಯಾಮ್ರಾ ಇಂಪಾರ್ಟೆಂಟ್, DOP ಇಂಪಾರ್ಟೆಂಟ್, ಟ್ಯಾಲೆಂಟ್ ಇರೋನು? ಟ್ಯಾಲೆಂಟೇ ಇಂಪಾರ್ಟೆಂಟ್. ಅದು ತುಂಬಾ ಜನ ಹೇಳ್ತಾರೆ ಅನ್ಸುತ್ತೆ. ಟ್ಯಾಲೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್. ನೀವು ಕ್ಯಾಮ್ರಾ ತಂದ್ಬಿಡ್ಬೋದು. ನಾನು ಹೇಳ್ತೀನಲ್ಲ, ಇವಾಗ ನಾವು ರೀಸೆಂಟಾಗಿ ನಮ್ಮ ಫ್ರೆಂಡ್ದು ಒಂದು ಶೂಟ್ ಇತ್ತು. ಆ ಶೂಟಲ್ಲಿ ಬಂದ್ಬಿಟ್ಟು ಎಲ್ಲ ಜನರಲ್ ಎಕ್ಸಾಂಪಲ್ಸ್ ಹೇಳ್ದೆ, ಓಕೆ ಅಲ್ವಾ? ಸೊ ಆ ಶೂಟಲ್ಲಿ VV Raptor ತಂದಿದ್ರು. VV Raptor ಅಂದರೆ ಇವಾಗ 8K ಕ್ಯಾಮ್ರಾ. ಆ ಕ್ಯಾಮ್ರಾ ಯಾವ ಫಿಲಮ್ ಶೂಟ್ ಆಗಿತ್ತು ಅಂದರೆ ಅವರೇ ಹೇಳ್ತಾ ಇದ್ರು ಸೆಟ್ಟಲ್ಲಿ, ಸರ್ ಗೇಮ್ ಚೇಂಜರ್ ಮುಗಿಸ್ಕೊಂಡು ಈ ಶೂಟ್ಗೆ ಬಂದಿದೆ ಸರ್ ಬೆಂಗಳೂರಿಗೆ ಅಂತ. ಗೇಮ್ ಚೇಂಜರಲ್ಲಿ ಯೂಸ್ ಮಾಡಿದ ಕ್ಯಾಮ್ರಾನ ಬೆಂಗಳೂರು ತಂದಿದ್ರು. ಬೆಂಗಳೂರಲ್ಲಿ ಇವ್ರು ಯೂಸ್ ಮಾಡ್ತಾ ಇರೋದು ಫಸ್ಟ್ ಟೈಮು. ಸೊ ಚೆನ್ನಾಗಿದೆ ಅಲ್ಲ ಕೇಳಕ್ಕೆ. ಗೇಮ್ ಚೇಂಜರ್ ಫಿಲಮ್ ಮುಗಿಸ್ಕೊಂಡು ಇಲ್ಲೇ ತಂದಿದ್ದೀವಿ ಸರ್ ಅಂದ್ಬಿಟ್ಟು. ಆ ಕ್ಯಾಮ್ರಲ್ಲಿ ವಿತೌಟ್ ಲೈಟಿಂಗು ಗಿಂಬಲ್ ಹಾಕ್ಬಿಟ್ಟು ಒಂದು ಫಾಸ್ಟ್ ಪೋರ್ಷನ್ ತೆಗಿತಾ ಇದ್ದಾರೆ. ಅದು ಹೆಂಗ ಅಂದ್ರೆ ಏನ್ ತೆಗಿತಾ ಇದಾರೆ ಬೇಕಾಗಿಲ್ಲ, ಅದನ್ನ ಹೆಂಗ್ ತೆಗಿತಾ ಇದಾರೆ ಅದು ಇಂಪಾರ್ಟೆಂಟ್ ಅಲ್ವಾ? ಬಟ್ ಆದ್ರೆ ಅದು ಸ್ವಲ್ಪ ಓಕೆ ಚೆನ್ನಾಗೇ ಮಾಡಿದ್ರು. ಅವ್ರಿಗೇನು ಅಂದ್ರೆ ಹೊಸ ಟೀಮು, ಸೊ ಅವ್ರಿಗೆ ತಕ್ಕನಂಗೆ ಆದಷ್ಟು ಬೆಸ್ಟಿಗೆ ಮಾಡ್ತಾ ಇದಾರೆ. ಬಟ್ ಗೇಮ್ ಚೇಂಜರ್ ಕ್ಯಾಮ್ರಾ ಅಲ್ವಾ, ಆ ಥರ ಬಂದ್ಬಿಡುತ್ತೆ ನಿನಗೆ? ಇಲ್ಲ ತಾನೆ? ನಮಗೂ ಗೊತ್ತು ಇಲ್ಲ ಸರ್, ನಾವು ಅದೇ ಕ್ಯಾಮ್ರಲ್ಲಿ ಇಡ್ತಾ ಇದೀವಿ, ಬಟ್ ಆ ಥರ ಕ್ವಾಲಿಟಿ ತೆಗಿಯಕ್ ಆಗಲ್ಲ. ಅದ್ರದ್ದು ಸೆಟ್ಟು, ಅದ್ರದ್ದು ಇದು ಎಲ್ಲ ಬರುತ್ತಲ್ಲ. ಬಟ್ ಅದೇ DOP ಇನ್ನ ಟೈಮ್ ಕೊಟ್ಟು ಸಖತ್ತಾಗಿ ಡೆವಲಪ್ ಮಾಡಿ ಚೆನ್ನಾಗಿ ಇಟ್ಟ ಅಂದ್ರೆ ಗೇಮ್ ಚೇಂಜರಲ್ಲೂ ಈ ತರ ಶಾರ್ಟ್ ಇಟ್ಟಿಲ್ಲ ಗುರು ಅಂತ ಹೇಳ್ಬೋದು ತಾನೆ? ಅದೇ ಕ್ಯಾಮ್ರಾ ತಗೊಂಡಾಗ ಅವ್ನು ಶೂಟ್ ಮಾಡ್ದ, ಅವ್ನು ಈ ತರ ಶಾರ್ಟ್ ಇಡ್ತಾನ? ನಂತರ ಶಾರ್ಟು ಇಲ್ಲ. ಬಟ್ ಆದ್ರೆ ನಾನು ಒಂದೊಂದ್ಸಲ ಆ ಥರ ಟ್ರೈ ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲೂ ಇತ್ತು, ಆವಾಗಲೇ ಬಂದ್ಬಿಟ್ಟು ಸುಮ್ಮನೆ ಸೈಕೋ ಥರ ಯಾವುದೇದೋ ಶಾರ್ಟ್ ಎಲ್ಲ ಟ್ರೈ ಮಾಡ್ತಾ ಇದ್ವಿ. ಇವಾಗೆಲ್ಲ ಕನ್ಸ್ಟೆಂಟ್ಸು ಬಜೆಟು ಸಿಗ್ತಾ ಇಲ್ಲ. ಆ್ಯಂಡ್ ನಾನು ಚೆಕ್ಮೇಟಲ್ಲಿ ಮಾಡುವಾಗ 1 ಮಿನಿಟ್ 5 ನಿಮಿಷ ಟೇಕ್ ಎಲ್ಲ ಮಾಡಿದ್ದೆ, 2 ಟೇಕ್ ಮಾಡಿದ್ದೆ. ಅದು ಅವ್ರಿಗೆ ತುಂಬ ಆರ್ಟಿಸ್ಟಿಗೆ ತುಂಬ ಸ್ಯಾಟಿಸ್ಫೈ ಇತ್ತು. ಟೋಟಲ್ 2 ಫ್ಲೋರ್ ಮನೇನ ತೋರಿಸ್ಬೇಕು, ಅದನ್ನ 5 ನಿಮಿಷ ಸಿಂಗಲ್ ಟೇಕ್ ಮಾಡಬೇಕು. ಸಿಂಗಲ್ ಟೇಕಲ್ಲಿ ತುಂಬಾ ಪೊಸಿಷನಿಂಗು, ತುಂಬಾ ವಿಷಯಗಳು ಚೇಂಜ್ ಆಗ್ತಾ ಇರುತ್ತೆ. ಅದೆಲ್ಲ ಇಂಟ್ರೆಸ್ಟಿಂಗ್ ಇತ್ತು ನನಗೆ ಅವಾಗ. ಬಟ್ ಅದು ರಿಲೀಸ್ ಆಗುವಾಗ ಅದು ರೆಕಗ್ನಿಷನ್ ಬಂದಿಲ್ಲ, ಅದು ಬೇರೆ ವಿಷಯ. ನಾವು ಅಲ್ಲೆಡ್ರಲ್ಲೇ ಬೊಮ್ಮನ ಯೂಸ್ ಮಾಡುವಾಗ FPV ಕ್ಯಾಮ್ರಾ ಯೂಸ್ ಮಾಡಿದ್ವಿ. ನಾವು ಅನ್ಕೊಂಡ್ವಿ ನಾವೇನೇ ಫಸ್ಟು. ನಾನು ಈಸ್ ಗ್ಯಾಂಗ್ ಲೀಡರ್ ಬರುವಾಗ ಅವ್ರು ಹಾಕಿದ್ರು, ಇಲ್ಲ FPV ಕ್ಯಾಮ್ರಾ ಶೂಟ್ ಮಾಡಿದ್ವಿ ಹಂಗಂತ. ಅದಕ್ಕಿಂತ ಮುಂಚೆನೆ ನಾನು ಎಲ್ಲೋ ಹೈದ್ರಾಬಾದಲ್ಲೆಲ್ಲ ಹೇಳಿ ತರಿಸಿ FPV ಕ್ಯಾಮ್ರಾ ಎಲ್ಲ ಶೂಟ್ ಮಾಡಿದೆ. ಬಟ್ ಆ ಫಿಲಮ್ ಆಚೆನೆ ಬಂದಿಲ್ಲ, ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಸೊ ಅದೆಲ್ಲ ಇಶ್ಯೂ ಇಲ್ಲ. ಇಶ್ಯೂ ಏನು ಅಂದ್ರೆ ವೆನ್ ಇಟ್ ಕಮ್ಸ್ ಔಟ್ ಅದು ಹೆಂಗ್ ರಿಸೀವ್ ಆಗುತ್ತೆ ಅನ್ನೋದಷ್ಟೇನೆ. ಅಂಡ್ ಟ್ಯಾಲೆಂಟ್ ಇಂಪಾರ್ಟೆಂಟು, ನಥಿಂಗ್ ಮ್ಯಾಟರ್ಸ್. ನೀವು ಹಾಲಿವುಡ್ ಅಲ್ಲಿ ಇವಾಗ ಏನೋ ಜೇಮ್ಸ್ ಕ್ಯಾಮ್ರಾನ್ ಯೂಸ್ ಮಾಡೋ ಕ್ಯಾಮ್ರಾನೇ ತಗೊಂಡ್ಬಂದು ಯೂಸ್ ಮಾಡ್ಬೋದು, ನೀನು ಆ ಥರ ಶಾರ್ಟ್ ಇಡ್ತೀಯ ಅನ್ನೋದೇ ಮೇನು. ಸೊ ಅದೆಲ್ಲ ಇಶ್ಯೂ ಇಲ್ಲ, ಅದು ಅಬ್ರಪ್ಟ್ ಆಗಿ ಹೇಳೋದಿಲ್ಲ, ಬಟ್ ಇದೆ ಪ್ರಾಬ್ಲಮ್. ಅಂದ್ರೆ ಪ್ರತಿ ಸಿನಿಮಾಗೂ ಒಂದು ಕಲರ್ ಪ್ಯಾಲೆಟ್, ಲೈಟಿಂಗ್ ಮೂಡ್ ಅಂತಿರುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ತೀರಾ, ಹೇಗೆ ಅಚೀವ್ ಮಾಡ್ತೀರಾ? ಅದು ನಾನು DOP ಆಗಿ ಬರೋವಾಗಲೇ ಹೇಳ್ತಾ ಇದ್ನಲ್ಲ, ನಾನು ಸ್ವಲ್ಪ ಕಮ್ಮಿ ಬಂದಿದ್ದು. ನಾನು ಈ ಫಿಲಮ್ ಸ್ಕೂಲು ಅದೆಲ್ಲ ಹೋಗಿದ್ದಿಲ್ಲ. ನನಗೆ ಕಲರ್ ಪ್ಯಾಲೆಟ್ ಎಲ್ಲ ಅರ್ಥ ಆಗೋಕ್ಕೆ ಬಂದ್ಬಿಟ್ಟು 1-2 ಸಿನಿಮಾ ಆಗೋಯ್ತು. ಫಸ್ಟ್ ಸಿನಿಮಾ ಅಲ್ಲ, ಜನರಲ್ ಆಗಿ ಏನು ಸಿಗುತ್ತೋ ಅದನ್ನ ಮಾಡಿದ್ದು. ನಾನೊಂಥರ ನನಗೆ ಕ್ರಿಯೇಟಿವ್ ಆಗಿ ಶಾರ್ಟ್ ಇಟ್ರೆ ಇಷ್ಟ ಅನ್ನೋ ಥರ ಫೀಲ್ ಆಗಿ ಬಂದಿದ್ದು. ಸೊ ಫಸ್ಟ್ 2 ಸಿನಿಮಾ ಎಲ್ಲ ಕಲರ್ ಪ್ಯಾಲೆಟ್ ವರ್ಕೇ ಮಾಡಿದ್ದಿಲ್ಲ. ತುಂಬಾ ನ್ಯಾಚುರಲ್ ಆಗಿ ಏನ್ ಸಿಗುತ್ತೋ ಅದನ್ನ ವರ್ಕ್ ಮಾಡ್ತಾ ಇದ್ದೆ. ಇವಾಗ ವಾಲ್ ಇದು ಬ್ಲಾಂಕ್ ವಾಲ್ ಇತ್ತು ಅಂದ್ರೆ ಹಂಗೆ ವರ್ಕ್ ಮಾಡ್ಬಿಡ್ತಾ ಇದ್ದೆ. ಇವಾಗ ನೋಡಿದ್ರಲ್ಲ, ಇವಾಗ ಅಟ್ಲೀಸ್ಟ್ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಮುಂಚೆಲ್ಲ ಎಲ್ಲಿದ್ರೂ ನಾಳೆ ಶೂಟ್ ಮಾಡೋಣ ಬನ್ನಿ ಮುಗೀತು ಅಂದ್ಬಿಟ್ಟು ಅಂತ ಫಿಕ್ಸ್ ಆಗ್ಬಿಡ್ತಾ ಇದ್ದೆ. ಬಟ್ 3ನೇ ಸಿನಿಮಾ 4ನೇ ಸಿನಿಮಾ ಆಯ್ತಾ ಇದ್ದಾಗೆ ಕಲರ್ ಪ್ಯಾಲೆಟ್ ವರ್ಕ್ ಆಯ್ತಾ ಇತ್ತು, ಬಟ್ ಬಜೆಟ್ ಸಿಗ್ತಾ ಇರಲಿಲ್ಲ. ನಿಮ್ಗೇನೇ ವರ್ಕ್ ಮಾಡ್ಬೇಕು ಅಂದ್ರೇನೆ ಒಂದು ನಿಮ್ಗೆ ಮೇಜರ್ ಬೇಕಾಗಿರೋದು ಬಜೆಟು, ಇಲ್ಲ ಅಂದ್ರೆ ಟೈಮ್ ಅಂಡ್ ಟೀಮು. ಇವೆರಡು ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಅಷ್ಟೊಂದು ಈಸಿಯಾಗಿ ಅದನ್ನ ವರ್ಕೌಟ್ ಮಾಡಕ್ ಆಗಲ್ಲ. ಬಟ್ ಕಂಬ್ಳೋಣ ಅದು ನಾವು ಆಲ್ಮೋಸ್ಟ್ ಚೆಕ್ಮೇಟ್ ಅಂತ ಒಂದು ಮೂವಿ ಮಾಡಿದ್ದೆ. ಆ ಮೂವಿಯಲ್ಲಿ ಸ್ವಲ್ಪ ಲೈಟಿಂಗ್ ಪ್ಯಾಲೆಟ್ ಮಾತ್ರ ನೋಡಿದೆ. ಅಲ್ಲೋ ಸಿಂಗಲ್ಲು ನಾನು ವರ್ಕ್ ಮಾಡಿದ ಮೂವೀಸಲ್ಲೆಲ್ಲ ಅದೇ ಇರೋದಲ್ಲ, ನಾನೇ ಕ್ಯಾಮ್ರಾಮನ್ನು, ನಾನೇ ಫೋಕಸ್ ಫುಲ್ಲರು, ಆ ಥರ ಎಲ್ಲ ನಡೀತಾ ಇರೋದು. ಸೊ ಒಂದೊಂದು ಜಾಗದಲ್ಲಿ ಆಮೇಲೆ ಒಬ್ರು ಅಸಿಸ್ಟೆಂಟ್ ಕರ್ಕೊಂಡು ಹೋಗ್ತಾ ಇದ್ವಿ, ಒಂದಿಬ್ರನ್ನ ಆ ಥರ ಮಾಡ್ತಾ ಇದ್ವಿ. ಬಿಟ್ರೆ ತುಂಬಾ ಕನ್ಸ್ಟೈನ್ಡ್ ಬಜೆಟಲ್ಲೇ ಮೂವೀಸ್ ಮಾಡ್ತಾ ಇದ್ರಿಂದ ಅದರಲ್ಲಿ ನಾವು ಲೊಕೇಶನ್, ಲೈಟಿಂಗ್ ಪ್ಯಾಲೆಟ್ ಎಲ್ಲ ನೋಡ್ತಾ ಇದ್ವಿ. ಆ್ಯಂಡ್ ಇವಾಗ ಮಾಡೋ ಮೂವೀಸಲ್ಲೆಲ್ಲ ಕಲರ್ ಪ್ಯಾಲೆಟ್ ಎಲ್ಲ ನೋಡ್ತಾ ಇದ್ದೀನಿ. ಬಟ್ ಅವಾಗಲೂ ಅಷ್ಟೊಂದು ಬಜೆಟ್ ಸಿಗಲ್ಲ. ಬಜೆಟ್ ಕನ್ಸ್ಟ್ರೈನ್ ಏನಿರುತ್ತೆ ಅಂದ್ರೆ, ಸರ್
ನಮ್ಗೆ ಇದೇ ಲೊಕೇಶನ್ ಸಿಗ್ತೈತೆ, ಇಲ್ಲೇ ಶೂಟ್ ಮಾಡ್ಬೇಕು, ಅಲ್ಲೇನ್ ಶೂಟ್ ಮಾಡ್ಬೋದು ಅದನ್ನ ಚೆನ್ನಾಗಿ ಶೂಟ್ ಮಾಡಿ ಅಂತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಪ್ಯಾಲೆಟೇ ಇಲ್ಲ, ಇದಿಲ್ಲ ಅದಿಲ್ಲ ಅಂದ್ರೆ ಸರ್ ಸಿಗ್ತಾ ಇರೋದೇ ಲೊಕೇಶನ್, ಶೂಟ್ ಮಾಡಬೇಕು ಅಷ್ಟೇ. ಸೊ ಆಯ್ತು ಏನಾದ್ರು ಒಂದು ಶೂಟ್ ಮಾಡೋಣ ಅಂತ. ಬಟ್ ಸೀನ್ ಇಸ್ ಎ ಎಮೋಷನ್. ನಾನು ತುಂಬಾ ಸಲ ಹೇಳ್ತೀವಲ್ಲ, ನಮ್ದ್ರಲ್ಲಿ ಆ ಮೂವಿ ಏನಕ್ಕೆ ತುಂಬಾ ಎಮೋಷನ್ ನಲ್ಲಿ ಕನೆಕ್ಟ್ ಆಗಿರೋದಕ್ಕೆ ಮೂವಿ ವರ್ಕ್ ಆಗಿತ್ತು ಕಂಬ್ಳಿಯೊಳ. ಆಮೇಲೆ ಇನ್ನೊಂದೆರಡು ಮೂವಿ ಮಾಡಿದ್ವಿ, ಅದ್ರಲ್ಲೆಲ್ಲ ಬಂದ್ಬಿಟ್ಟು ನಾನು ಇವಾಗ ನೆಕ್ಸ್ಟ್ ಒಂದು ವೆಬ್ ಸೀರೀಸ್ ಮಾಡಿದ್ದೀನಿ, ಅಂಡ್ ತಮಿಳಲ್ಲಿ ಒಂದು ಪೈಲಟ್ ಫಿಲಮ್ ಮಾಡಿದ್ದೆ. ಅದರಲ್ಲೂ ಅಷ್ಟೇನೆ ಎಮೋಷನ್ ವರ್ಕ್ಸ್. ನೀವೇನ್ ಬೇಕಾದ್ರೂ ಹೇಳ್ಬೋದು. ತುಂಬಾ ಟೈಮ್ ನಾವು ಅದನ್ನ ಕನ್ಸ್ಟ್ರೈನ್ಸ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತೀವಿ. ಇಲ್ಲ ಈ ಸೀನ್ಗೆ ಇಷ್ಟೇ ಸಿಕ್ಕಿರೋದು ಲೊಕೇಶನ್, ಇದೇ ಜಾಗ ಸಿಕ್ಕಿರೋದು, ಇದಕ್ಕೆ ವರ್ಕ್ ಮಾಡ್ತಾ ಇದ್ವಿ. ಬಟ್ ವರ್ಕ್ ಮಾಡ್ಬೋದು ಅಂದ್ರೆ ಮಾಡ್ಬೋದು. ಇವಾಗ ತುಂಬಾ ಮೂವೀಸ್ ಚೆನ್ನಾಗೇ ಬರ್ತಾ ಇದೆ, ಎಲ್ಲ ಪ್ಯಾಲೆಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ, ಓಕೆನೆ. ನಾನು ಆ ಥರ ವರ್ಕ್ ಮಾಡ್ತಾ ಇರಲಿಲ್ಲ, ಇನ್ಮೇಲೆ ಫುಲ್ ಆ ಥರ ಪ್ರೊಫೆಷನಲ್ ಆಗಿ ವರ್ಕ್ ಮಾಡಬೇಕು, ಅದೇ ಪ್ಲಾನ್. ಅಂದ್ರೆ ಇವಾಗ ಒಂದು ಸಿನಿಮಾ ಹಿಟ್ ಆರ್ ಫ್ಲಾಪ್, ಒಬ್ಬ ಹೀರೋ ಹೀರೋಯಿನ್ ಡೈರೆಕ್ಟರ್ಗೆ ಒಂಥರ ಇರುತ್ತೆ. ಅದೇ ತರ ಕಮರ್ಷಿಯಲ್ ಸಕ್ಸಸ್ ಫ್ಲಾಪ್ ಅನ್ನೋದು ಒಬ್ಬ DOP ಏನಾದ್ರು ಎಫೆಕ್ಟ್ ಬೀಳುತ್ತಾ? ಇದು ನನಗೆ ಎಫೆಕ್ಟ್ ಬಿತ್ತು. ಸೊ ನಾವು ಮಾಡಿದ್ದು ಕಂಬ್ಳಿಯೊಳ ಮೂವಿ, ನಾನೊಂದು 5-6 ಮೂವಿ ಮಾಡಿದೆ. ನಂದು 5 ಮೂವಿ ಆಲ್ಮೋಸ್ಟ್ ರಿಲೀಸ್ ಆಗಿದೆ. ತುಂಬಾ ಜನಕ್ಕೆ ಗೊತ್ತಿರೋದೇನು ಅಂದ್ರೆ ಕಂಬ್ಳಿಯೊಳ ಫಿಲಮು. ನಾನು ಅದಕ್ಕೆ ಮುಂಚೆನೆ ಕ್ಷಿಪ್ರ ಅಂತ ಒಂದು ಮೂವಿ ಮಾಡಿದ್ದೆ, ಅಲ್ಲೆಡ್ರ ಅಲ್ಲೆಬೊಮ್ಮನ ಮೂವಿ ಮಾಡಿದ್ದೆ, ಅದು ರಿಲೀಸ್ ಆಗಿಲ್ಲ. ಅದಾದ್ಮೇಲೆ ನಾನು ಫಸ್ಟ್ ಮೂವಿ ಮಾಡಿದ್ದೆ ಇದೀಗ ಬಂದ ಸುದ್ದಿ. ಸೊ ಇವಾಗ ಕಿಶೋರ್ ಅವ್ರದ್ದು ಮೂವಿ ಮಾಡ್ತಾ ಇದ್ದೀನಿ. ಬಟ್ ಇಂಪ್ಯಾಕ್ಟ್ ಎಲ್ಲಾ ಮೂವೀಸು ಬೀಳುತ್ತೆ, ಬಿಕಾಸ್ ಡೈರೆಕ್ಟರ್ಗೆ ಅದೊಂದೇ ಮೂವಿ ಆಗಿರುತ್ತೆ. ಒಂದ್ ಮೂವಿ ನೀವು ಇದ್ ಮಾಡ್ತೀವಿ ಅನ್ನೋದು. ಇದರಲ್ಲಿ ಒಂದು ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರುತ್ತೆ. ಅಡ್ವಾಂಟೇಜ್ ಏನಂದ್ರೆ ನಾವು ಈಸಿಯಾಗಿ ಬೇರೆ ಪ್ರಾಜೆಕ್ಟ್ಗೆ ಶಿಫ್ಟ್ ಆಗ್ಬಿಡ್ಬೋದು ಆಸ್ ಎ ಟೆಕ್ನಿಷಿಯನ್ ಹೇಳ್ಬೇಕು ಅಂದ್ರೆ. ಇಲ್ಲ ನಾವು ಈ ತರ ಬಂದ್ಬಿಟ್ಟು ಬೇರೆ ಪ್ರಾಜೆಕ್ಟ್ ಈಸಿಯಾಗಿ ಶಿಫ್ಟ್ ಆಗ್ಬಿಡ್ಬೋದು, ನಡೆದ್ಬಿಡುತ್ತೆ ಅಂತಲ್ಲ. ಬಟ್ ಡಿಸ್ಅಡ್ವಾಂಟೇಜ್ ಏನಿರುತ್ತೆ ಅಂದ್ರೆ, ಆ ಪ್ರಾಜೆಕ್ಟ್ ವರ್ಕ್ ಆಗಿಲ್ಲ ಅಂದ್ರೆ ಎಷ್ಟು ಟೀಮಲ್ಲಿ ಎಲ್ಲರೂ ಕೆಲಸ ಮಾಡಿರ್ತಾರಲ್ಲ ಅಷ್ಟು ಟೆಕ್ನಿಷಿಯನ್ಸ್ ಕೆಲಸ ಮಾಡಿರ್ತಾರೆ. ಈವನ್ ಸ್ವಲ್ಪ ಟೈಮ್ ಏನಾಗುತ್ತೆ ಅಂದ್ರೆ, ಒಬ್ಬೊಬ್ಬರಿಗೆ ಈ ಫಿಲಮ್ ಅಲ್ಲಿ ವರ್ಕ್ ಮಾಡುವಾಗ ಅವ್ರಿಗೆ ಯಾವ ಫಿಲಮ್ ಅಂತಾನೆ ಗೊತ್ತಿರಲ್ಲ. ಫಾರ್ ಎನ್ ಐಡಿಯಾ, ಲೈಟಿಂಗ್ ಡಿಪಾರ್ಟ್ಮೆಂಟು, ಸೆಟ್ ಡಿಪಾರ್ಟ್ಮೆಂಟ್, ಇವ್ರಿಗೆಲ್ಲ ಬಂದ್ಬಿಟ್ಟು ಇಷ್ಟು ಫಿಲಮ್ ಅಲ್ಲಿ ಒಂದು 15-20 ದಿನ ಕೆಲಸ ಮಾಡಿರ್ತಾರೆ, ಇಲ್ಲ 10 ದಿನ ಕೆಲಸ ಮಾಡಿರ್ತಾರೆ. ಅವ್ರಿಗೆ ಆ ಫಿಲಮ್ ರಿಲೀಸ್ ಆಗೋದು ಗೊತ್ತಿರಲ್ಲ. ಬಟ್ DOP, ಎಡಿಟರ್ ಪ್ಲಸ್ ಇನ್ನ ಆರ್ಟಿಸ್ಟು, ಆ ಥರ ಸ್ವಲ್ಪ ಡಿಪಾರ್ಟ್ಮೆಂಟ್ಸ್ ಇರ್ತಾರಲ್ಲ, ಅವ್ರಿಗೆಲ್ಲ ತುಂಬಾ ಜನರಲ್ ಆಗಿ ಗೊತ್ತಿರುತ್ತೆ. ಅಂಡ್ ಅವ್ರು ನೋಡ್ತಾ ಇರ್ತಾರೆ. ಬಿಕಾಸ್ ಆಸ್ ಎ DOP ನಾನು ಫಿಲಮ್ ಸ್ಟಾರ್ಟಿಂಗ್ ಪ್ರೀ ಪ್ರೊಡಕ್ಷನ್ ಇಂದ ಹೋಗ್ಬೇಕು, ಪ್ಲಸ್ ಫಿಲಮ್ ಎಂಡು DI ತನಕನೂ ನಾನು ಇರ್ಬೇಕು. ಇವನ್ ನಾನೆಲ್ಲ ಬಂದ್ಬಿಟ್ಟು ಒಂದೊಂದು ಫಿಲಮ್ ಅಲ್ಲಿ ಇವಾಗ ತುಂಬಾ ಜನ DOPs ಮಾಡ್ತಾರೆ, ನಾನು ಅಂತಿಲ್ಲ. ತುಂಬಾ ಜನ DOPs ಏನ್ ಮಾಡ್ತಾರೆ ಅಂದ್ರೆ ಹೋಗಿ ಥಿಯೇಟರ್ ವಿಸಿಟ್ ಎಲ್ಲ ಮಾಡ್ತಾರೆ. ಬಿಕಾಸ್ ನಮಗೂ ಅದು ಫಸ್ಟ್ ಪ್ರಾಜೆಕ್ಟ್ ಇರುತ್ತೆ. ಆಮೇಲೆ ನಮ್ಗೆ ನಮ್ ಫಿಲಮ್ ನ ಥಿಯೇಟರ್ ನೋಡೋದು ನಮ್ಗೆ ತುಂಬಾ ಖುಷಿ ಇರುತ್ತೆ. ಸಡನ್ ಆಗಿ ಹೋಗಿ ಥಿಯೇಟರ್ ವಿಸಿಟ್ ಮಾಡುವಾಗ ಎಲ್ಲರೂ ಆ ಮೊಬೈಲ್ ಇಟ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ಸಡನ್ ಆಗಿ DOP ಇವರೇ ಚೆನ್ನಾಗಿ ತೆಗಿತಾರೆ ಕೊಡೋನು, ಅಲ್ಲೂ ಮೊಬೈಲ್ ರೆಕಾರ್ಡ್ ಮಾಡ್ತಾ ಇರ್ತೀವಿ. ಬಿಕಾಸ್ ತುಂಬಾ ಜನಕ್ಕೆ ಅದು ಕಾಶಿಯಸ್ ಆಗಿರುತ್ತೆ. ಆಡಿಯನ್ಸ್ ಜೊತೆ ಮಾತಾಡ್ತಾ ಇರ್ತಾರೆ. ನಾನು ತುಂಬಾ ನೋಡಿದೀನಿ, ತುಂಬಾ ಟೈಮ್ DOPs ಕ್ಯಾಮ್ರಾ ಇಟ್ಕೊಂಡಿರೋವಾಗ ಎಡಿಟರ್ಸ್ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ ಥಿಯೇಟರ್ ಅಲ್ಲಿ. ಇವಾಗ ಹೊಸ ಟೀಮ್ ಜೊತೆ ನೋಡ್ತಾ ಇರ್ತೀರಲ್ಲ, ಆ ತರ ಎಲ್ಲ ಆಗುತ್ತೆ. ಅಸೋಸಿಯೇಟ್ ಆಯ್ತಾರೆ. ಆಮೇಲೆ ಸರ್ಟನ್ ಫಿಲಮ್ಸ್ ಆಗಿದ ತಕ್ಷಣ ಆ ಟಚ್ ಬಿಟ್ಟೋಗುತ್ತೆ. ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಅಸೋಸಿಯೇಟ್ ಆಗುತ್ತೆ. ಇಲ್ಲಿ ತುಂಬಾ ಪ್ರಾಜೆಕ್ಟ್ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇರೋದ್ರಿಂದ ಆ ಟಚ್ ಬಿಟ್ಟೋಗೋದು ಯಾವ ಡಿಪಾರ್ಟ್ಮೆಂಟ್ಗೆ ಅಂದ್ರೆ ಲೈಟಿಂಗು, ಸೆಟ್ಟು, ಮೇಕಪ್ ಮೇಜರ್ಲಿ. ಅವ್ರದ್ದು ಫಸ್ಟ್ ಪ್ರಿಲಿಮಿನರಿ ಮೂವ್ಸ್ ಇದ್ರೆ ಅವ್ರಿಗೂ ಅಟ್ಯಾಚ್ಮೆಂಟ್ ಇರುತ್ತೆ. ಬಟ್ ಆಸ್ ಎ DOP ನನ್ನ ಎಲ್ಲಾ ಪ್ರಾಜೆಕ್ಟು ಗೊತ್ತು. ನನ್ನ ಎಲ್ಲ ಪ್ರೊಡ್ಯೂಸರ್ಸ್ ಗೊತ್ತು, ಹೀರೋಸ್ ಗೊತ್ತು, ಡೈರೆಕ್ಟರ್ಸ್ ಗೊತ್ತು, ಇವನ್ ಆರ್ಟಿಸ್ಟು, ನನಗೆ ಆ ಟೀಮ್ಸ್ ಎಲ್ಲ ತುಂಬಾ ಗೊತ್ತಿರುತ್ತೆ. ಸೊ ನನಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಅದೇ ಜನರಲ್ ಆಗಿ ಹೇಳುವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನನ್ನ ಫ್ರೆಂಡ್ ಸರ್ಕಲ್, ನನ್ನ ಕ್ಲೋಸ್ ಇರೋ ಸರ್ಕಲ್ ಎಲ್ಲ ತುಂಬಾ ಕ್ಯಾಶುವಲ್ ಆಗಿ ಮಾತಾಡ್ತೀವಲ್ಲ, ಹೇಳ್ತಾ ಇರ್ತಾರೆ, ಇಲ್ಲ 7-8 ಫಿಲಮ್ ಮಾಡಿದೀರಾ, ಒಂದು ಫಿಲಮ್ ಇಟ್ಟಿಲ್ಲ ನಿಮ್ದು ಅಂತ. ಬಟ್ ಕಂಬ್ಳಿಯೊಳ ನಾನು ಕನ್ಸಿಡರ್ಡ್ ಇಸ್ ಓಕೆ ಗುಡ್ ಫಿಲಮ್, ಅದು ಹಿಟ್ಟಾಗಿದೆ. 7-8 ಫಿಲಮ್ ಮಾಡಿದ್ರೆ ಯಾವುದು ಇದಾಗಿಲ್ಲ ಅಂತ ನಾನು ಅದೇ ಹೇಳ್ತಾ ಇದ್ದೆ. ನಾನು 7-8 ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಅಂತಿಲ್ಲ, ಹೆಂಗ್ ಮಾಡಬಾರ್ದು ಅನ್ನೋದನ್ನ ಒಂದೊಂದು ಸಿನಿಮಾಲ್ಲೂ ಕಲ್ತಿದ್ದೀನಿ ಅಂತ. ಬಿಕಾಸ್ ದೇರ್ ಇಸ್ ಅ ಪ್ರಾಸೆಸ್. ನಾನು ಚೆನ್ನಾಗಿ ಮಾಡಿರೋ ಸೆಟ್ ಪೀಸಸ್ ಇದೆ. ನಾನು ಇವನ್ ಕ್ಷಿಪ್ರಲ್ಲಿ ಬಂದ್ಬಿಟ್ಟು ನನಗೆ ಕಲರಿಂಗ್ ಚೆನ್ನಾಗಾಗಿತ್ತು, ಎಡಿಟಿಂಗ್ ಚೆನ್ನಾಗಾಗಿತ್ತು. ನಂದು ಓವರ್ ಡಬ್ಡ್ ಕ್ಯಾಮ್ರಾ ವರ್ಕ್, ಗಿಂಬಲ್ ಜಾಸ್ತಿ ಮೂವ್ಮೆಂಟ್ ಮಾಡಿರ್ತೀನಿ. ಇವನ್ ಕಂಬ್ಳಿಯೊಳ ಫಸ್ಟ್ ಎಡಿಟ್ ಚೆನ್ನಾಗಿತ್ತು. ಅದಾದ್ಮೇಲೆ ಫೈನಲ್ ಎಡಿಟ್ ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯ್ತು, ಏನೇನೋ ಆಯ್ತು. ಬಿಟ್ರೆ ಆ ಫಿಲಮ್ ನಾನ್ ಚೆನ್ನಾಗಿ ಮಾಡಿಲ್ಲ ಅನ್ನೋದಕ್ಕೆ ಮಾತ್ರ ಓಡಿಲ್ಲ. ದೇರ್ ಆರ್ ಅದರ್ ರೀಸನ್ಸ್, ಮಾರ್ಕೆಟ್ ರೀಸನ್ಸ್ ಇದೆ. ಇವಾಗ ನಮ್ದು ಚೆಕ್ಮೇಟ್ ರಿಲೀಸ್ ಆಗಕ್ಕೆ ಕಾಂತಾಗಾರ ರಿಲೀಸ್ ಆಗಿ 2 ವಾರನೇ ಆಗಿತ್ತು. ಯಾವನಿಗೂ ಗೊತ್ತಿಲ್ಲ. ಆದ್ರೆ ಕಂಬ್ಳಿಯೊಳ ಎಲ್ಲರಿಗೂ ಗೊತ್ತು.
ನಾನು ಅದೇ ಹೇಳೋದು, ಇಂಡಸ್ಟ್ರಿಯಲ್ಲಿ ದೇರ್ ಇಸ್ ಅ ಕನ್ವಿಕ್ಷನ್. ನಿಮ್ಗೇನು ಅಂದ್ರೆ ಆ ಕನ್ವಿಕ್ಷನ್ ನಮ್ಮ ಹತ್ರನೇ ಯಾರು ತಡಿಯಕ್ಕಾಗಲ್ಲ. ನೀನು ಇಲ್ಲ ಇದು ಪ್ರಾಸೆಸ್ ವರ್ಕ್ ಆಗುತ್ತೆ, ಇದು ವರ್ಕ್ ಆಗುತ್ತೆ ಅಂತ 100 to 1000% ಒಂದು ವಿಷಯನ ಮಾಡ್ತೀಯ. ಅದಕ್ಕೆ ತಕ್ಕನಂಗೆ ಟೀಮ್ ಎಲ್ಲ ಮಾಡಿದ್ರಂದ್ರೆ ಆ ಫಿಲಮು ಎಲ್ಲೋ ಒಂದು ಜಾಗದಲ್ಲಿ ಇದಾಗತ್ತೆ. ಇವಾಗ ಡೇ ಡೆವಿಲ್ ಮುಸ್ತಫಾ ಬಂದ್ಬಿಟ್ಟು ಕನ್ವಿಕ್ಷನ್ ನನಗೆ ನೋಡುವಾಗ ಬೇರೆ ತರ ಅನ್ನಿಸ್ತು, ಸ್ವಲ್ಪ ಫೀಡ್ಬ್ಯಾಕ್ ಇತ್ತು, ಬಟ್ ಪರ್ಸನಲ್ ಒಪಿನಿಯನ್ ಅಷ್ಟೇನೆ. ಬಟ್ ಆ ಫಿಲಮು ಚೆನ್ನಾಗಿ ಓಡಿದಾಗ ಬಂದ್ಬಿಟ್ಟು ಓಕೆ, ಆನ್ ದ ಹೋಲ್ ಎಷ್ಟು ಚೆನ್ನಾಗಿ ಇದನ್ನ ಸ್ಟೋರಿನ ಕಟ್ಕೊಟ್ಟಿದ್ದಾರೆ ಅನ್ನೋ ತರ ಇತ್ತು. ಇವನ್ ಬ್ಲಿಂಕು ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಚೆನ್ನಾಗಿತ್ತು. ಸೊ ತುಂಬಾ ಫಿಲಮ್ಸ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಇವಾಗ ಬೇರೆ ಲ್ಯಾಂಗ್ವೇಜ್ ಎಲ್ಲ ಅದು ರಿಲೀಸ್ ಆಯ್ತು ಡಬ್ಬಿಂಗ್ ಆಗಿ, ಬಟ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಟ್ರೀಟ್ ಮಾಡೋದು ಬೇರೆ. ಇವಾಗ ತೆಲುಗಲ್ಲಿ ಮ್ಯಾಡ್ ಅಂತ ಒಂದು ಫಿಲಮ್ ಬಂತು, ಹಾಸ್ಟೆಲ್ ಹುಡುಗರು ಬರುತ್ತೆ. ಎರಡನ್ನೂ ಬಂದ್ಬಿಟ್ಟು ಟ್ರೈಲರ್ ಅಲ್ಲಿ ನೋಡುವಾಗ ಸೇಮ್ ಸ್ಪೇಸ್ ತರನೇ ಇರುತ್ತೆ. ಓಕೆ, ಹಾಸ್ಟೆಲ್ ಹುಡುಗರು ಫಿಲಮ್ ಅಂತ. ಬಟ್ ಮ್ಯಾಡ್ ಎಷ್ಟು ಕಲರ್ಫುಲ್ ಆಗಿತ್ತು, ಹಾಸ್ಟೆಲ್ ಹುಡುಗರು ಅಷ್ಟೊಂದಿರಲ್ಲ. ಕನ್ನಡದಲ್ಲಿ ಅದು ಹಿಟ್ ಫಿಲಮೇ, ಎಲ್ಲರಿಗೂ ಗೊತ್ತು. ಆ ಫಿಲಮ್ ನೋಡುವಾಗ ಬಂದ್ಬಿಟ್ಟು ಎಷ್ಟು ಎಕ್ಸ್ಪೆರಿಮೆಂಟಲ್ ಐಡಿಯಾಸ್ನ ತಗೊಂತೀವಿ ನಾವು ಅನ್ನೋದಿರೋದು. ಬಟ್ ಆ ಕನ್ವಿಕ್ಷನ್ ನಮ್ಮ ಹತ್ರನೇ ಯಾರು ತಡಿಯಕ್ಕಾಗಲ್ಲ. ನೀನು ಇಲ್ಲ ಇದು ಪ್ರಾಸೆಸ್ ವರ್ಕ್ ಆಗುತ್ತೆ, ಇದು ವರ್ಕ್ ಆಗುತ್ತೆ ಅಂತ 100 to 1000% ಒಂದು ವಿಷಯನ ಮಾಡ್ತೀಯ. ಅದಕ್ಕೆ ತಕ್ಕನಂಗೆ ಟೀಮ್ ಎಲ್ಲ ಮಾಡಿದ್ರಂದ್ರೆ ಆ ಫಿಲಮು ಎಲ್ಲೋ ಒಂದು ಜಾಗದಲ್ಲಿ ಇದಾಗತ್ತೆ. ಇವಾಗ ಡೇ ಡೆವಿಲ್ ಮುಸ್ತಫಾ ಬಂದ್ಬಿಟ್ಟು ಕನ್ವಿಕ್ಷನ್ ನನಗೆ ನೋಡುವಾಗ ಬೇರೆ ತರ ಅನ್ನಿಸ್ತು, ಸ್ವಲ್ಪ ಫೀಡ್ಬ್ಯಾಕ್ ಇತ್ತು, ಬಟ್ ಪರ್ಸನಲ್ ಒಪಿನಿಯನ್ ಅಷ್ಟೇನೆ. ಬಟ್ ಆ ಫಿಲಮು ಚೆನ್ನಾಗಿ ಓಡಿದಾಗ ಬಂದ್ಬಿಟ್ಟು ಓಕೆ, ಆನ್ ದ ಹೋಲ್ ಎಷ್ಟು ಚೆನ್ನಾಗಿ ಇದನ್ನ ಸ್ಟೋರಿನ ಕಟ್ಕೊಟ್ಟಿದ್ದಾರೆ ಅನ್ನೋ ತರ ಇತ್ತು. ಇವನ್ ಬ್ಲಿಂಕು ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಚೆನ್ನಾಗಿತ್ತು. ಸೊ ತುಂಬಾ ಫಿಲಮ್ಸ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಇವಾಗ ಬೇರೆ ಲ್ಯಾಂಗ್ವೇಜ್ ಎಲ್ಲ ಅದು ರಿಲೀಸ್ ಆಯ್ತು ಡಬ್ಬಿಂಗ್ ಆಗಿ, ಬಟ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಟ್ರೀಟ್ ಮಾಡೋದು ಬೇರೆ. ಇವಾಗ ತೆಲುಗಲ್ಲಿ ಮ್ಯಾಡ್ ಅಂತ ಒಂದು ಫಿಲಮ್ ಬಂತು, ಹಾಸ್ಟೆಲ್ ಹುಡುಗರು ಬರುತ್ತೆ. ಎರಡನ್ನೂ ಬಂದ್ಬಿಟ್ಟು ಟ್ರೈಲರ್ ಅಲ್ಲಿ ನೋಡುವಾಗ ಸೇಮ್ ಸ್ಪೇಸ್ ತರನೇ ಇರುತ್ತೆ. ಓಕೆ, ಹಾಸ್ಟೆಲ್ ಹುಡುಗರು ಫಿಲಮ್ ಅಂತ. ಬಟ್ ಮ್ಯಾಡ್ ಎಷ್ಟು ಕಲರ್ಫುಲ್ ಆಗಿತ್ತು, ಹಾಸ್ಟೆಲ್ ಹುಡುಗರು ಅಷ್ಟೊಂದಿರಲ್ಲ. ಕನ್ನಡದಲ್ಲಿ ಅದು ಹಿಟ್ ಫಿಲಮೇ, ಎಲ್ಲರಿಗೂ ಗೊತ್ತು. ಆ ಫಿಲಮ್ ನೋಡುವಾಗ ಬಂದ್ಬಿಟ್ಟು ಎಷ್ಟು ಎಕ್ಸ್ಪೆರಿಮೆಂಟಲ್ ಐಡಿಯಾಸ್ನ ತಗೊಂತೀವಿ ನಾವು ಅನ್ನೋದಿರೋದು. ಬಟ್ ಮರ್ಫಿ ಈ ಅರವಿಂದ್ ಸ್ವಾಮಿ ಎಲ್ಲ ಓಡೋವಾಗ ಕನ್ನಡ ಆಡಿಯನ್ಸ್ಗೂ ಫ್ಯಾಮಿಲಿ ಡ್ರಾಮಾಸ್ ಬೇಕು. ಇವಾಗ ಕೃಷ್ಣಂ ಪ್ರಣಯಸಕ್ಕೆ ಅದೇ ಅಲ್ವಾ, ಕೃಷ್ಣಂ ಪ್ರಣಯಸಕ್ಕೆ ಟ್ರೈಲರ್ ಬಿಟ್ಟಿಲ್ಲ, ಬಟ್ ತುಂಬಾ ಜನ ಹೇಳಿದ್ರು, ನನ್ನ ಫ್ರೆಂಡ್ಸೇ ಹೇಳಿದ್ದೇನು ಅಂದ್ರೆ ಇಲ್ಲ ಅದೊಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ, ಅದನ್ನ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದು ಅಂತ. ಭೀಮಾ ಫಿಲಮ್ ಫ್ಯಾಮಿಲಿ ಜೊತೆ ಹೋಗಿ ನೋಡೋಕ್ಕಾಗಲ್ಲ, ಕೃಷ್ಣಂ ಪ್ರಣಯಸಕ್ಕೆ ಹೋಗಿ ನೋಡ್ಬೋದು. ಸೊ ಆ ಥರ ಇರುವಾಗ ನಾನು ಇನ್ನ ಕಲಿತಾನೆ ಇದ್ದೀನಿ. ಮೇ ಬಿ ನನ್ನ ಮಿಸ್ಟೇಕ್ಸ್ ಜೊತೆ ಬೇರೆಯವ್ರ ಮಿಸ್ಟೇಕು ಕಲಿತಾ ಇದ್ದೀನಿ. ಆಮೇಲೆ ಪ್ರಾಸೆಸ್ ಅಲ್ಲ ಫಿಲಮ್ ಮೇಕಿಂಗು, ಅದನ್ನ ಚೆನ್ನಾಗಿ ಮಾಡೋಣ. ನೆಕ್ಸ್ಟ್ ಆದ್ರೆ ಇನ್ನೊಂದು ಫಿಲಮ್ ಚೆನ್ನಾಗಿ ಬರುತ್ತೆ, ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ. ನೀವೆಲ್ಲ ವರ್ಕ್ ಮಾಡಿಲ್ಲ? ನಾನು ಅಸಿಸ್ಟೆಂಟ್ ಆಗಿ ಮಾಡಿಲ್ಲ, ಸಿನಿಮಾಟೋಗ್ರಫಿ ಕಲ್ತಿದ್ದು ಯೂಟ್ಯೂಬ್ ನೋಡ್ಕೊಂಡ್ ಕಲ್ತೆ. A to Z ಇನ್ನ ಫುಲ್ ಕಲಿತಾನೆ ಇದೀವಲ್ಲ. ಸೊ ಬಿಗಿನಿಂಗು ಯೂಟ್ಯೂಬ್ ನೋಡ್ಕೊಂಡ್ ಕಲ್ತೆ. ನನ್ನ ಪ್ರಾಸೆಸ್ ಅದೇನೆ. ನಾನೊಂದು ನಿಕಾನ್ ಕ್ಯಾಮ್ರಾ ಇಟ್ಟಿದ್ದೆ. ನಿಕಾನ್ ಕ್ಯಾಮ್ರಾ ತಗೊಳ್ಳೋವಾಗ ನನಗೆ ಅವಾಗ ಫಿಲಮ್ ಮೇಕಿಂಗ್ ಕಲಿಬೇಕು ಅಂತ ಇರೋದು. ನಾನು ಮತ್ತೆ ಹೇಳ್ತೀನಿ, ಫಿಲಮ್ ಮೇಕಿಂಗ್ ತುಂಬಾ ಒಳ್ಳೆಯದು. ನನಗೆ ಸಿನಿಮಾ ಬಂದಿದೆ, ನನ್ನ ಲೈಫ್ ಬೇರೆ ತರ ಚೇಂಜ್ ಆಯ್ತು. ಇಟ್ ಟೇಕ್ಸ್ ಟೈಮ್, ಬಟ್ ಆದ್ರೆ ತುಂಬಾ ಜನ ಸಿನಿಮಾನೇ ಅರ್ಥ ಮಾಡ್ಕೊಳ್ಳಲ್ಲ, ಬೇರೆ ತರ ಅರ್ಥ ಮಾಡ್ಕೊಂತಾರೆ. ಬಿಟ್ರೆ ಸಿನಿಮಾ ಅರ್ಥ ಮಾಡ್ಕೊಳ್ಳೋವಾಗ ನನಗೆ ಇವಾಗ ತುಂಬಾ ಖುಷಿ ಇರುತ್ತೆ. ನಾನು ಇವಾಗ ಬೇರೆ ಇಂಟರ್ವ್ಯೂಸ್ ಅಲ್ಲೆಲ್ಲ ಹೇಳ್ತಾರಲ್ಲ, ಸಿನಿಮಾಗೆ ಬಂದು ನಾನು ತುಂಬಾ ಖುಷಿ ಪಟ್ಟಿದ್ದೀನಿ ಅಂತ, ಆ ಥರ ವಿಷಯ. ಆ್ಯಂಡ್ ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಬೇಜಾನ್ ಇರುತ್ತೆ, ಅದೆಲ್ಲ ಯಾರಿಗೂ ಬೇಕಾಗಲ್ಲ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ನೀವು ಸಿನಿಮಾಲಿ ಏನ್ ಮಾಡ್ತೀರಾ, ಎಷ್ಟು ಸಿನಿಮಾನ ಕಲಿತೀರಾ ಅಂತ. ಇಲ್ಲಿ ತುಂಬಾ ಜನ ಬಂದ್ಬಿಟ್ಟು ಸಿನಿಮಾ ಯೂಸ್ ಕಾಸು ಮಾಡೋದನ್ನ ಕಲಿತಾರೆ, ಸಿನಿಮಾ ಮಾಡೋದನ್ನ ಕಲಿಯಲ್ಲ. ಎಲ್ಲರಿಗೂ ಗೊತ್ತಾಗುತ್ತಲ್ಲ. ಸೊ ಏನಾಗುತ್ತೆ, ಹೋಯ್ತಾ ಹೋಯ್ತಾ ಸಿನಿಮಾ ಎಷ್ಟು ಪ್ಯೂರೆಸ್ಟ್ ಫಾರ್ಮು, ನನಗೆ ತುಂಬಾ ಟೈಮ್ ವರ್ಕೇ ಆಗ್ತಾ ಇರಲಿಲ್ಲ. ಇವಾಗ ಅವನು ಅದೇ ತರ ಸ್ಟೋರಿ ಟೆಲ್ಲಿಂಗ್ ಹೇಳ್ತಾನೆ, ನಾನು ಅದೇ ತರ ಸ್ಟೋರಿ ಟೆಲ್ಲಿಂಗ್ ಹೇಳ್ತೀನಿ. ನಾನು ಬಜೆಟ್ ಕಮ್ಮಿಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ, ಬಿಟ್ರೆ ನಾನು ಕಥೆಯಲ್ಲಿ ಏನ್ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ, ನಾನು ಇದು ಎಮೋಷನ್ ಏನ್ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ, ಥಿಯೇಟರ್ಗೆ ಏನಕ್ಕೆ ಹೇಳಕ್ ಆಯ್ತಾ ಇಲ್ಲ, ಈ ತರ ತುಂಬಾ ಸಲ ಯೋಚನೆ ಮಾಡಿದ್ದೀನಿ. ಈ ತರ ತುಂಬಾ ಜನ ಹೇಳಲ್ಲ ಅಲ್ವಾ, ಅದಕ್ಕೆ. ಬಟ್ ನನಗೆ ಫೀಲ್ ಆಗೋವಾಗ ತುಂಬಾ ನಾನು ಫಿಲಮ್ಸ್ ಅಲ್ಲಿ ಆಗಿದ್ ಮಿಸ್ಟೇಕ್ಸ್ನೆಲ್ಲ ನಾನು ತಿರ್ಗಾ ರೀಕಲೆಕ್ಟ್ ಮಾಡ್ತಾ ಇದ್ದೆ. ಓಕೆ, ಈ ಫಿಲಮ್ ಅಲ್ಲಿ ನಂದು ಕ್ಯಾಮ್ರಾ ವರ್ಕ್ ಮಿಸ್ಟೇಕ್ಸ್ ಇದೆ, ನಂದು ಎಲ್ಲಾ ಫಿಲಮ್ಸ್ ಅಲ್ಲೂ ಮಿಸ್ಟೇಕ್ ಇದೆ. ಅದೇ ಹೇಳ್ತೀವಲ್ಲ, ನಾವು ಕಂಪ್ಲೀಟ್ ಮಾಡುವಾಗ ಔಟ್ ಆಫ್ ಫೋಕಸ್ ಕ್ಯಾಮ್ರಾ ಮೆನ್ ಅಂತ ಕರೆದಿದ್ದು ನಾವು ಫಸ್ಟ್. ಆಮೇಲೆ ನಾನು ಓದೋಟು ಇಲ್ಲ ಸರ್, ಆ ಶಾರ್ಟ್ ಹಂಗೆ ಡಿಸೈನ್ ಆಗೋದು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದೆ. ನೋಡಿ ತಿರ್ಗಾ ಆ ಸಾಂಗ್ ಹಾಕಿ ನೋಡಿದ್ರೆ ಆ ಶಾರ್ಟ್ ನಾನು ತೆಗ್ದೇ ಇರ್ಲಿಲ್ಲ, ನನ್ನ ಫ್ರೆಂಡ್ ಒಬ್ಬ ಅಸೋಸಿಯೇಟ್ ತೆಗ್ದಿದ್ದ, ನಾನು ಇಲ್ದೇ ಇರೋವಾಗ. ಆದ್ರೂ ಅದನ್ನ ಹೇಳಕ್ ಆಗಲ್ಲ, ಅಂಡ್ ಫೋಕಸ್ ಫುಲ್ಲರು ಇರ್ಲಿಲ್ಲ, ಅದೆಲ್ಲ ಬೇರೆ ವಿಷಯ. ಬಟ್ ನನಗೆ ಸಿನಿಮಾ ಬಂದಿದೆ, ಓಕೆ, ನಾನೊಂದು ವಿಷಯನ ಬಂದ್ಬಿಟ್ಟು ತುಂಬಾ ಲಾರ್ಜರ್ ಆಡಿಯನ್ಸ್ಗೆ ಹೇಳ್ತೀನಿ.
ಒಂದು ಎಮೋಷನ್ನ ಹೇಳ್ತೀವಿ ಅನ್ನೋ ಥರ ಎಲ್ಲ ಫೀಲ್ ಆಗೋದು. ಇವಾಗ ಮರ್ಫಿ ಫಿಲಮು, ಆರಾಮ್ ಅರವಿಂದ್ ಸ್ವಾಮಿ ಎಲ್ಲ ಒಳ್ಳೆ ಕತೆ. ಇವಾಗ ಅಯೋಧ್ಯೆ ಅಂತಲ್ಲ ತಮಿಳಲ್ಲಿ ಒಂದು ಫಿಲಮ್ ಬಂದಿತ್ತು. ಆ ಫಿಲಮ್ ಎಲ್ಲ ನೋಡುವಾಗ ಈ ತರ ಒಂದು ಫಿಲಮ್ ಮಾಡಿದ್ರೆ ಸಾಕು, ಲೈಫ್ ಸಾಕತ್ತು ಅನ್ನೋ ಫೀಲ್ ಐತಲ್ಲ. ಆ ತರ ಒಂದು ಫಿಲಮ್ ಥಿಯೇಟರ್ ಅಲ್ಲಿ ಹೋಗಿ ನೋಡಿದ ತಕ್ಷಣ ಅವ್ನ್ ಫುಲ್ಲು ಖುಷಿ ಆಗ್ಬಿಡೋದು. ಏನ್ ಫಿಲಮ್ ಮಾಡಿದಾನ್ ಗುರು, ಸಾಕತ್ತಾಗಿ ಮಾಡಿದಾನಲ್ಲ ಅಂದ್ಬಿಟ್ಟು. ಆ ಫಿಲಮ್ ಎಲ್ಲ ಥಿಯೇಟರ್ ಅಲ್ಲಿ ಮಿಸ್ ಮಾಡಿದೆ. ಆ ತರ ಫಿಲಮ್ ನಮ್ಗೆ ಏನಕ್ಕೆ ಮಾಡಕ್ಕಾಗಿಲ್ಲ ಅಂತ ತುಂಬಾ ಯೋಚನೆ ಪಡ್ತಾ ಇದ್ದೆ. ಇಲ್ಲ, ನಾನು ಆ ತರ ಮಾಡ್ಬೇಕು, ಆ ತರ ಏನೋ ಎಮೋಷನ್ ಹೇಳ್ಬೇಕು, ಆ ತರ ಒಂದು ಕತೆ ಹೇಳ್ಬೇಕು ಅಂತ. ಅಂಡ್ ತುಂಬಾ ಟೈಮ್ ಆ ಪ್ರಾಸೆಸ್ ಎಲ್ಲ ಇದ್ದೀನಿ, ಕಲಿತಾ ಇದ್ದೀನಿ. ಮಾತಾಡ್ತಾ ಕ್ವಶನ್ ಮರ್ತೆ ಏನೋ. ಸೊ ಆ ತರ ಇತ್ತಲ್ಲ. ಸೊ ನಾನು ಕಲಿತಾನೆ ಇದ್ದೀನಿ. ಅಂಡ್ ಪ್ರಾಬ್ಲಮ್ ಅದಿಲ್ಲ, ಪ್ರಾಸೆಸ್ನ ನೀವು ಕಲಿಬೇಕು. ಅಂಡ್ ಸ್ವಲ್ಪ ಟೈಮ್ ಆಗಿದೆ, ನಿಮ್ಗೆ ಅರ್ಥ ಆಗುತ್ತೆ, ಸಿನಿಮಾ ಅರ್ಥ ಆಗುತ್ತೆ. ಫಸ್ಟ್ ನಾನು ಹೇಳೋವಾಗ್ಲೂ ತುಂಬಾ ಜನಕ್ಕೆ ಅದೇ ಹೇಳ್ತೀನಿ, ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ನಲ್ಲ ಅದಕ್ಕೆ ಹೇಳಿ, ಫಸ್ಟ್ ಸಿನಿಮಾನ ನೀವು ಕಲ್ತ್ಕೋಬೇಕು, ಲರ್ನ್ ಮಾಡ್ಬೇಕು. ಆಮೇಲೆ ಏನೇ ಕಲಿಬಾರ್ದು ಅಂತ ನೋಡ್ಬೇಕು, ಅನ್ಲರ್ನ್ ಮಾಡ್ಬೇಕು. ಆಮೇಲೆ ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ರೀಲರ್ನ್ ಮಾಡೋ ತರ. ಆಮೇಲೆ ಅರ್ನ್ ಮಾಡ್ಬೇಕು. ಓಕೆನಾ ಪ್ರಾಸೆಸ್. ಫಸ್ಟ್ ನೀವು ಕಲಿತ ಮೇಲೆ ಬಂದ್ಬಿಟ್ಟು ನಾನು ಕಲ್ತು ಬಿಟ್ಟಿದ್ದೀನಿ ಅಂತ ಹೇಳೋರು ಇರ್ತಾರೆ. ನಾನ್ ಕಲ್ತು ಬಿಟ್ಟಿದ್ದೀನಿ, ನನಗೆ ಫಿಲಮ್ ಗೊತ್ತಾ, ನಾನೆಲ್ಲ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರೋನು ಅಂತ. ಈ ಅನ್ಲರ್ನ್ ಮಾಡೋದನ್ನ ಯಾರು ಮಾಡಲ್ಲ. ಯಾಕಂದ್ರೆ ನಾವೇನ್ ಕಲಿಬಾರ್ದು ಅಂತ ಒಂದು ಪ್ರಾಸೆಸ್ ಇರತ್ತಲ್ಲ. ನನಗ್ ಗೊತ್ತಾಯ್ತು, ಓಕೆ ನಾನು ಕ್ಯಾಮ್ರಾ ಅವ್ರು ಕಲ್ತಿದ್ದೀನಿ ಅಂತ ನಾನು ಅನ್ಕೊಂಡೆ, ಬಟ್ ಇದೆಲ್ಲ ನಾವು ಮಾಡಬಾರ್ದು. ಸ್ಪಾಟ್ ಅಲ್ಲಿ ಈ ತರ ಎಲ್ಲ ಮಾತಾಡಬಾರ್ದು, ಈ ತರ ಎಲ್ಲ ನಡ್ಕೋಬಾರ್ದು, ಈ ತರ ಎಲ್ಲ ಫ್ರೇಮ್ ಅಬ್ರಪ್ಟ್ ಆಗಿ ಇಡಬಾರ್ದು, ಒಂದು ಪ್ರಾಸೆಸ್ ಆಗಿ ಇಡಬೇಕು. ಅದನ್ನೇ ನಾನು ಕಲಿತೆ. ಆಮೇಲೆ ರೀಲರ್ನ್ ಮಾಡೋ ಪ್ರಾಸೆಸ್ ಇದೆಯಲ್ಲ, ಅದನ್ನು ತುಂಬಾ ಇಂಪಾರ್ಟೆಂಟ್. ಅದ್ರ ಮಧ್ಯದಲ್ಲಿ ಒಂದು ಸ್ಪೇಸ್ ಇರುತ್ತೆ, ಆ ಸ್ಪೇಸು ನಿಮ್ಗೆ ಗೊತ್ತಾಗಲ್ಲ. ಅದಾದ್ಮೇಲೆ ಸಿನಿಮಾ ನಿಮ್ಗೆ ಅರ್ನಿಂಗ್ ಕೊಡುತ್ತೆ. ಅಷ್ಟ್ ತನಕ ವೆಯ್ಟ್ ಮಾಡ್ಬೇಕು. ಈ 2 ಪ್ರಾಸೆಸ್ ಅಲ್ಲಿ ಸತ್ತೋಗೋರು ಜಾಸ್ತಿ. 3ನೇ ಪ್ರಾಸೆಸ್ ಬರೋದೇ ಇಲ್ಲ. ಈ 2 ಪ್ರಾಸೆಸ್ ಅಲ್ಲಿ ಹಿಟ್ ಆಗ್ಬಿಟ್ರೆ ನೀವು 3ನೇ ಪ್ರಾಸೆಸ್ ಅಲ್ಲಿ ನಿಮ್ಗೆ ಈಗೋ ಬಂದ್ಬಿಡುತ್ತೆ. ಸೊ ಆ ತರ ನಡೆಯೋ ವಿಷಯಗಳಿರುತ್ತೆ. ಆಲ್ಮೋಸ್ಟ್ ಅಷ್ಟೇನೆ. ಬಟ್ ಏನಂದ್ರೆ ನಾವಿನ್ನ ಕರೆಂಟ್ ಪ್ರಾಜೆಕ್ಟ್ಸ್ ಮಾಡ್ತಾನೆ ಇದ್ದೀನಿ. ಬೇಜಾರ್ ಏನಾದ್ರು ಇತ್ತು ಅಂದ್ರೆ ನನಗೆ ಆ ಪ್ರಾಸೆಸ್ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಫಿಲಮ್ ಬಂದಿದ ತಕ್ಷಣ ಎಲ್ಲರೂ ಹೇಳ್ತಾರಲ್ಲ, ಒಂದು 10 ವರ್ಷ ಆಗುತ್ತೆ ನಿಮ್ಗೆ, ಒಂದು 8 to 10 years ಆಗುತ್ತೆ ಫಿಲಮ್ ಕಲಿಯಕ್ಕೆ ಅಂತ. ಅಂಡ್ ಇವಾಗ ತುಂಬಾ ಜನ, ನಾನು ಹೇಳೋರ್ಗೆ ಹೇಳ್ತಾ ಇರ್ತೀನಿ, ನೀವು FX3 ಇಟ್ಕೊಂಡಿದ್ರೆ ನೀವು ಕ್ಯಾಮ್ರಾಮನ್ ಇಲ್ಲ, ಅದನ್ನ ಫಸ್ಟ್ ಬಿಟ್ಬಿಡ್ರೋ ಮೈನಿಂದ ಅಂದ್ಬಿಟ್ಟು ಅಂತ. ಬಿಕಾಸ್ ತುಂಬಾ ಜನ ಅದನ್ನ ಇದು ಮಾಡ್ತಾರೆ. ಓಕೆ, ಸೀನ್ ಹೇಳ್ಬೇಕು, ಸೀನ್ ಎಮೋಷನ್ ಕನೆಕ್ಟ್ ಆಗ್ಬೇಕು. ಅಂಡ್ ಫಾರ್ ಅನ್ ಐಡಿಯಾ, ಫಿಲಮ್ ಮಾಡಕ್ ಸ್ಟಾರ್ಟ್ ಮಾಡೋದಕ್ಕೂ ಫಿಲಮ್ ಎಂಡ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಯಶ್ನವ್ರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ಅದು ಚೆನ್ನಾಗಿರೋದು. ನಾನು ಫಿಲಮ್ ಸ್ಟಾರ್ಟ್ ಮಾಡೋವಾಗ ಖುಷಿಯಾಗಿರೋ ಜನ ಬೇಕಾಗಲ್ಲ ನನಗೆ, ಫಿಲಮ್ ರಿಲೀಸ್ ಆಗೋವಾಗ್ಲೂ ಖುಷಿಯಾಗಿರ್ಬೇಕು. ಆ ತರ ಪ್ರಾಸೆಸ್ ಅಲ್ಲಿ ಇರ್ಬೇಕು. ಫಿಲಮ್ ರಿಲೀಸ್ ಆಗೋಷ್ಟೊತ್ತಿಗೆ ನೀವು ಖುಷಿಯಾಗಿರ್ತೀರಾ ಆ ಫಿಲಮ್ ಜೊತೆ, ಅದನ್ನ ಯೋಚನೆ ಮಾಡಿ. ಅಂಡ್ ಈ ಫಿಲಮು ಏನಾದ್ರು ಹೇಳತ್ತೆ ಆಡಿಯನ್ಸ್ಗೆ ಹೊಸದಾಗಿ. ಇವಾಗ ತುಂಬಾ ಜನ ಎಕ್ಸ್ಪೆರಿಮೆಂಟಲ್ ಐಡಿಯಾಸ್ ಹೇಳ್ತಾರೆ, ತುಂಬಾ ಕಾಂಪ್ಲಿಕೇಟೆಡ್ ಐಡಿಯಾಸ್ ಇರುತ್ತೆ. ನಾನು ಯೋಚನೆ ಮಾಡ್ಬಿಟ್ಟು ಇದೆಲ್ಲ ಯಾಕೆ ಗುರು ಥಿಯೇಟ್ರಲ್ಲಿ ಬಂದು ನೋಡ್ತಾರೆ. ನಿನ್ನ ಐಡಿಯಾ ಅದು ಕರೆಕ್ಟೇ. ಥಿಯೇಟ್ರಲ್ಲಿ ಬಂದು ನಾನು ಖುಷಿಯಾಗಿ ಒಂದು 2 hour ಕುತ್ಕೋಬೇಕಲ್ಲ. ನಮ್ ಮನೇಲಿ ನಮ್ ತಾಯಿನೇ ನೋಡಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಇರೋ ಮೂವೀಸ್ ಎಲ್ಲ. ನೋಡ್ಬಿಟ್ಟು ಇದೇನೋ ಮೂವಿ ಅಂದ್ಬಿಡ್ತಾರೆ. ಅವ್ರಿಗೇನು ಅಂದ್ರೆ ಸುಮ್ನೆ ಒಂದು ಎಂಟರ್ಟೈನ್ಮೆಂಟ್ ಬೇಕು 2 hour. ಆ ತರ ಒಂದು ಮೂವಿ ಬೇಕು. ಆರಾಮ್ ಅರವಿಂದ್ ಸ್ವಾಮಿ, ಮರ್ಫಿ ಅದೆಲ್ಲ ಬಂದ್ಬಿಟ್ಟು ಆ ತರ ಮೂವೀಸೇನೆ. ಈ ವರ್ಷದಲ್ಲಿ ಬ್ಲಿಂಕ್ನು ಬ್ಲಿಂಕ್ ವಾಸ್ ಅ ಡಿಫ್ರೆಂಟ್ ಅಟೆಂಪ್ಟ್, ಬಟ್ ಚೆನ್ನಾಗಿತ್ತು, ಅಟ್ಮೋಸ್ಟ್ ಬೆಟರ್ ಆಗಿತ್ತು. ಬಟ್ ತುಂಬಾ ಜನ ಆ ಬೇಸಿಕ್ ನೀಡ್ಸ್ ನಾನೇ ಫುಲ್ ಮಾಡಲ್ಲ. ಇಲ್ಲ, ಥಿಯೇಟರ್ಗೆ ಬಂದು ಒಂದು ಆಡಿಯನ್ಸ್ ನೋಡ್ತಾರೆ, ಈ ತರ ಒಂದು ಮೂವಿ ಮಾಡ್ಬೇಕು ಅಂತ ಇರತ್ತಲ್ಲ, ಆ ಬೇಸಿಕ್ ನೀಡ್ಸ್ ನಾನೇ ಹೇಳಲ್ಲ. ಫ್ಯಾಮಿಲಿ ಡ್ರಾಮಾಸ್ ಹೇಳಲ್ಲ. ನಾವು ಫಸ್ಟ್ ನಮ್ ಕಲ್ತಿರೋ ಚೆನ್ನಾಗಿ ಮಾಡೋಣ, ಆಮೇಲೆ ಎಕ್ಸ್ಪೆರಿಮೆಂಟಲ್ ಐಡಿಯಾಸ್ ಎಲ್ಲ ಹೆಂಗೆ ಥಿಯೇಟರ್ಗೆ ಹೇಳ್ಬೇಕು ಅಂತ ಹೇಳೋಣ. ಇವಾಗ ಕೊಟ್ಟುಕಾಳಿ ಬಂತು. ಕೊಟ್ಟುಕಾಳಿ ತುಂಬಾ ಜನಕ್ಕೆ ಅವಾರ್ಡ್ ವಿನ್ನಿಂಗ್ ಮೂವಿ, ಥಿಯೇಟ್ರಲ್ಲಿ ಚೆನ್ನಾಗಿ ಓಡಿಲ್ಲ ಅದು. ಅವ್ರು ಹೇಳೋವಾಗ್ಲೇ ಹೇಳಿದ್ರು, ಇಲ್ಲ ಇದು ಗೊತ್ತು ನಮ್ಗೆ ಆವರೇಜ್ ಆಗಿ ಓಡಲ್ಲ ಅಂತ. ಬಟ್ ಆದ್ರೆ ಆ ಫಿಲಮ್ ಥಿಯೇಟರ್ಗೆ ಬರೋ ತನಕ ಬಂತಲ್ಲ, ದಟ್ ಈಸ್ ಅ ವಿನ್ನಿಂಗ್ ಪ್ರಾಸೆಸ್. ಇಲ್ಲ ಆ ತರ ಮಾಡೋದು ಅಂದ್ರೆ ಇಲ್ಲಿ ತುಂಬಾ ಜನ ಆಕ್ಸೆಪ್ಟೆಡ್ ಆಡಿಯನ್ಸ್. ತಿಥಿ ಓಡ್ತು, ರಾಮರೇ ಓಡ್ತು, ಲೂಸಿಯಾ ಓಡ್ತು. ತುಂಬಾ ಫಿಲಮ್ ಓಡುವಾಗ ನನಗೂ ಸಖತ್ತಾಗಿ ಫೀಲ್ ಆಯ್ತು. ಆ ಬೇರೆ ಇಂಡಸ್ಟ್ರಿಯಲ್ಲೆಲ್ಲ ಓಡಲ್ಲ ಫಿಲಮ್, ಈ ಫಿಲಮ್ ಕನ್ನಡದಲ್ಲಿ ಓಡ್ತಾ ಇದೆಯಲ್ಲ ಸಖತ್ತು ಅಂದ್ಬಿಟ್ಟು ಅಂತ. ಬಟ್ ಆದ್ರೆ ಒಂದು ಬೇಸಿಕ್ ಫಿಲಮ್ಸ್ ಮಾಡಲ್ಲ. ಬೇಸಿಕ್ ಫಿಲಮ್ಸ್ ಏನಾಗುತ್ತೆ ಅಂದ್ರೆ, ಬೇಸಿಕ್ ಫಿಲಮ್ಸ್ ಅಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಇರುತ್ತೆ. ಇದು ಇಷ್ಟೊಂದು ಸಿಂಪಲ್ ಆಗಿ ತಗೊಂಡೋದ್ರೆ ಸಾಕಲ್ಲ, ಇದ್ರಲ್ಲಿ ಏನಕ್ಕೆ ಅಷ್ಟೊಂದು ದೊಡ್ಡ ಟ್ವಿಸ್ಟ್, ಸಡನ್ ಆಗಿ ಶಾಕ್ ಆಗ್ಬಿಡ್ತೀವಿ ಅಂದ್ಬಿಟ್ಟು. ಸೊ ಆ ತರ ಎಲ್ಲ ಇರುತ್ತೆ. ಅಂಡ್ ನಾನು ಇನ್ನೂ ವರ್ಕ್ ಮಾಡ್ತಾನೆ ಇರ್ತೀನಿ. ಸೊ ಹೋಪ್ಸೋ ಇನ್ನೂ 1-2-3 ಒಳ್ಳೆ ಪ್ರಾಜೆಕ್ಟ್ಸ್ ಮಾಡೋಣ. ಕೆರಿಯರ್ ಅಲ್ಲಿ ಸ್ವಲ್ಪ ಬೆಟರ್ ವರ್ಕ್ ಆಗುತ್ತೆ ನೋಡೋಣ ಅಂತ ಅಷ್ಟೇ.
ಅಂದ್ರೆ ಒಬ್ಬ DOP ವರ್ಕಿಂಗ್ ಪ್ರೋಸೆಸ್ ಹೇಗಿರುತ್ತೆ ಅಂದ್ರೆ ಐ ಮೀನು ಲೊಕೇಶನ್ ಅಂಟು ಪ್ರೀ ಪ್ರೊಡಕ್ಷನ್ ಇಂದ ಫೈನಲ್ ನೀವು ಹೇಳಿದ್ರೆ DA ವರೆಗೂ ಆ ಪ್ರೋಸೆಸ್ ಒಂಚೂರು ಹೇಳ್ಬೋದು. ಜನರಲ್ ಆಗಿ ನನಗೆ ಬಂದಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಅಷ್ಟೊಂದು ಇಂಡಸ್ಟ್ರಿ ಎಕ್ಸ್ಪರ್ಟ್ ಇಲ್ಲ. ಸೊ ನಾನು ಯೂಟ್ಯೂಬ್ ನೋಡಿ ಶಾರ್ಟ್ ಫಿಲಮ್ ಮಾಡಿ ಎಲ್ಲ ಕಲ್ತಿದ್ದಲ್ವಾ. ನಾನು ಒಂದು ಕತೆ ಕೇಳ್ತೀನಿ. ಕತೆ ಕೇಳೋವಾಗ ನಾನು ಮುಂಚೆಲ್ಲ ಏನ್ ಮಾಡ್ತಾ ಇದ್ದೆ ಅಂದ್ರೆ ಸ್ಪಾಟಲ್ಲಿ ಹೋಗಿ ವರ್ಕ್ ಮಾಡೋ ಕ್ಯಾಮ್ರಾಮನ್. ಇವಾಗ ತುಂಬಾ ಇದಾಗಿರುತ್ತೆ. ನಾವು ನೀಚ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ, ಇದು ಗೊತ್ತಿಲ್ಲ. ಆ ಶಾರ್ಟ್ ಫಿಲಮ್ ಅಲ್ಲಿ ನಾನು ಕ್ಯಾಮ್ರಾಮನ್ ಇರ್ಲಿಲ್ಲ. ನಾನು ಆಲ್ಮೋಸ್ಟ್ ಕತೆ ಕೇಳಿದ್ದೆ, ಕತೆ ಚೆನ್ನಾಗಿದೆ ಅಂತ ಅನಿಲ್ಗೆ ಹೇಳ್ಬಿಟ್ಟಿದ್ದೆ. ಅನಿಲ್ ಅಂತ ಅವ್ರು ಡೈರೆಕ್ಟ್ರು, ಅವ್ರು ಅಲ್ಲಿಗೆ ಹೇಳಿದ್ದೆ. ಅದಾದ್ಮೇಲೆ ಏನಾಯ್ತು ಅಂದ್ರೆ ಇಲ್ಲ ನಾವು ಇದು ಮಾಡ್ತಾ ಇದೀವಿ ಹಂಗಂತಲೇ ಹೇಳ್ತಾ ನಾನು ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, IBM ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಸೊ ಅದಾದ್ಮೇಲೆ ಏನಾಯ್ತು, ಒಂದು ವೀಕೆಂಡ್ ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ಇಲ್ಲ ನೀವು ಫ್ರೀ ಇದ್ದೀರಾ ಅಂದ್ರು. ಯಾವಾಗ ಬೆಳಗ್ಗೆ ಒಂದು 6:30-7 ಗಂಟೆಗೆ ಫ್ರೀ ಇದ್ದೀರಾ ಅಂತ ಕೇಳಿದ್ರು. ಹೇಳಿ ಇವತ್ತು ಶನಿವಾರನೆಲ್ಲ ಫ್ರೀ ಇದೀವಿ. ಆಯ್ತು ನಿಮ್ ಕ್ಯಾಮ್ರಾ ತಗೊಂಡ್ ಬಂದ್ಬಿಡಿ ಅಂತ. ಲೊಕೇಶನ್ ಸೆಟ್ಟು ಯಾವುದು ನೋಡಿಲ್ಲ, ಕ್ಯಾಮ್ರಾ ತಗೊಂಡು ಹೋಗಿದ್ದಷ್ಟೇ. ಏನ್ ಸಡನ್ ಆಗಿ ನಾನು ಹೋಗಿ ಆ ಶಾರ್ಟ್ ಫಿಲಮ್ ನನಗೆ ತುಂಬಾ ಹೆಸರು ಕೊಡ್ತು. ಹೌದು, ಜನರಲ್ ಆಗಿ ಹೇಳುವಾಗ ನನಗೆ ಆ ಶಾರ್ಟ್ ಫಿಲಮ್ ನೋಡ್ಬಿಟ್ಟೆ ಒಂದು 2-3 ಡೈರೆಕ್ಟರ್ ಕರೆದಿದ್ರು, 2-3 ರೆಸ್ಪಾನ್ಸ್ ಎಲ್ಲ ಮಾಡಿದ್ರು. ನಾನು ಆತರ ಮಾಡಿದ್ ಕ್ಯಾಮ್ರಾಮನ್. ನನಗೆ ಇವಾಗ ಸ್ಟೋರಿ ಕೇಳಿದೀನಿ, ನಾನು ಹೋಗೋ ತನಕ ಏನು ಗೊತ್ತೇ ಇಲ್ಲ, ಆದ್ರೆ ಅಲ್ಲಿ ಹೋಗಿ ಫ್ರೇಮ್ ಇಡ್ತೀನಿ. ಸೊ ಆತರ ಮಾಡೋದ್ರಿಂದ ತುಂಬಾ ಆತರ ಬರ್ತಾ ಇತ್ತು. ಬಟ್ ಇವಾಗ ಒಂದು ಕತೆ ಕೇಳೋವಾಗ ಪ್ರೀ ಪ್ರೊಡಕ್ಷನ್ ಇಂದಾನೆ ಪ್ರಾಸೆಸ್ ಮಾಡ್ತಾ ಇದೀನಿ. ರೆಕ್ಕಿ ಹೋಯ್ತೀವಿ, ತುಂಬಾ ಮಲ್ಟಿಪಲ್ ಟೈಮ್ ಡೈರೆಕ್ಟ್ರು ಹೆಂಗ್ ಮಾತಾಡ್ತಾರೆ ಅಂತ ನೋಡ್ತೀವಿ. ಡೈರೆಕ್ಟರ್ ವಿಷನ್ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತೀವಿ. ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನ ಹೆಂಗೆ ತರಿಸ್ಬೇಕು ಅನ್ನೋದು. ಇವಾಗ ಎಲ್ಲಾ ಡೈರೆಕ್ಟರ್ಸ್ಗೂ ಡೌಟ್ ಇರುತ್ತೆ. ನಾನೊಂದ್ ಕತೆ ಬರ್ದ್ಬಿಟ್ಟಿದೀನಿ, ಆ ಕತೆನ ತರಿಸ್ಬೇಕು ಅಂದ್ರೆ ಯಾರೋ ಒಬ್ರು ಸಪೋರ್ಟಿವ್ ಆಗಿರ್ಬೇಕಲ್ಲ ಅಂತ. ಸೊ ಇಂಡಸ್ಟ್ರಿಯಲ್ಲಿ ಪ್ರೈಮರಿ ಸಪೋರ್ಟ್ ಅಂತ ನೋಡಿದ್ರೆ DOP. ಬಿಕಾಸ್ ನೀವೇನ್ ಹೇಳ್ತಿರಲ್ಲ ಇದು ಕರೆಕ್ಟಾ ಇಲ್ವಾ ಅಂತ ಒಂದು ಜಜ್ಮೆಂಟ್ ಪಾಯಿಂಟ್ ಆಗೇ ಇರ್ತಾರೆ ಅಸೋಸಿಯೇಟ್ ಡೈರೆಕ್ಟರ್ಸ್, DOPs ಎಲ್ಲ. ಅಂಡ್ ನಾವು ತುಂಬಾ ಕ್ಯಾಮ್ರಾ ಹತ್ರ ನೋಡುವಾಗ ಈ ಶಾರ್ಟ್ ಇದು ಬರದೇ ಇಲ್ಲ ಅಂದ್ಬಿಡ್ತೀವಿ. ಸೊ ಮುಂಚೆಲ್ಲ ಹತ್ರ ಹೇಳ್ತಾ ಇದ್ದೆ, ಇವಾಗ ಅದನ್ನ ಕಮ್ಮಿ ಮಾಡ್ಕೊಂಡು ಇಲ್ಲ ಟ್ರೈ ಮಾಡಲ್ಲ ಅಂತ ಹೇಳೋ ಚೇಂಜ್ ಬಂದಿದ್ದೀನಿ. ಬಿಟ್ರೆ ಮುಂಚೆಲ್ಲ ಈ ಶಾರ್ಟ್ ಎಲ್ಲ ಬರಲ್ಲ, ಇದೆಲ್ಲ ಬರಿಬೇಡಿ ಅಂದ್ಬಿಟ್ಟು ಶಾರ್ಟ್ ಡಿವೈಡ್ ನಾವೇ ಮಾಡ್ತೀವಿ. ನಾವು ಪಕ್ಕದಲ್ಲಿ ಕುತ್ಕೊಂಡು ಶಾರ್ಟ್ ಡಿವೈಡ್ ಮಾಡ್ತೀವಿ, ಅಂಡ್ ಸೀನ್ ಡಿವೈಡ್ ಮಾಡ್ಕೊಂತೀವಿ. ಸೀನ್ ಸ್ಟೇಜಿಂಗ್ ಹೆಂಗ್ ವರ್ಕ್ ಆಗ್ಬೇಕು ಅಂತ ನೋಡ್ತೀವಿ. ಅಂಡ್ ತುಂಬಾ ಟೈಮ್ ಬಂದ್ಬಿಟ್ಟು ಯಾವ ಎಕ್ವಿಪ್ಮೆಂಟ್ಸ್ ಯಾವ ಜಾಗಕ್ಕೆ ಬೇಕು ಅಂತ ನೋಡ್ತೀವಿ, ಲೈಟಿಂಗ್ಸ್ ಏನು ಅಂತ ಬೇಕು, ಆಮೇಲೆ ಸೆಟ್ ಪ್ರಾಪರ್ಟೀಸು, ಇದೆಲ್ಲ ಅಸೋಸಿಯೇಟ್ ಆಗಿ ಫೈನಲಿ ಶೂಟಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆದ್ಮೇಲೆ ಶೂಟಿಂಗ್ ಪ್ರಾಸೆಸ್ ಎಕ್ಸ್ಟೆನ್ಸಿವ್ ಆಗಿ ಎಲ್ಲರಿಗೂ ಗೊತ್ತು. ಅದೊಂಥರ ಬಂದ್ಬಿಟ್ಟು ವಾರ್ ಇದ್ದಂಗೆ ನನ್ನ ಪ್ರಕಾರ. ಅಲ್ಲಿ ಹೋಗಿ ನೀವ್ ಏನು ಬೇಕಾದ್ರೆ ಅನ್ಕೊಂಡು ಹೋಗ್ಬೋದು. ಯಾವನೋ ಒಬ್ಬ ಸಾಯ್ತಾನೆ, ಅವನೋ ಒಬ್ಬ ಬಂದಿರ್ತಾನೆ, ಆವತ್ತಿನ ದಿನ ಗೊತ್ತಾಗುತ್ತೆ. ಇಲ್ಲ ಬಟ್ ನನಗೆ ಆ ಪ್ರಾಸೆಸ್ ತುಂಬಾ ಇಷ್ಟ ಆಯ್ತು. ನಾನು ಏನೋ ಅನ್ಕೊಳ್ದೇನೋ ಹೋದ್ರೇನು ಏನಾದ್ರು ಒಂದು ಶಾರ್ಟ್ ತೆಗಿತೀನಲ್ಲ, ಅದೆಷ್ಟು ಕ್ರಿಯೇಟಿವ್ ಆಗಿ ಮಾಡ್ತೀನಿ ಅನ್ನೋದಲ್ಲ. ಅದಾದ್ಮೇಲೆ ಆಬ್ವಿಯಸ್ಲಿ ಎಡಿಟಿಂಗ್ ಪ್ರಾಸೆಸ್ ಆಗಿದೆ, ಕಲರು DA ಇಷ್ಟ ತನಕ ಬರೋ ತರ ಇರುತ್ತೆ. ಬಟ್ ಆಬ್ವಿಯಸ್ಲಿ ಸ್ವಲ್ಪ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದೆ. ಆ ಸ್ಟೇಜಿಂಗು ಬ್ಲಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಾನು ತುಂಬಾ ವಿಷಯಗಳು ನೋಡಿದ್ದೀನಿ, ಹಂಗಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ. ನಾನು ತುಂಬಾ ಜನರಲ್ ಆಗಿ ಸೀನ್ ಚೆನ್ನಾಗೇ ಇರಲ್ಲ, ಬಟ್ ಸ್ಟೇಜಿಂಗ್ ಮಾಡಿ ಚೆನ್ನಾಗಿರೋ ಸೀನು ನೋಡಿದ್ದೀನಿ. ಆನ್ ಪೇಪರ್ ಚೆನ್ನಾಗಿರೋ ಸೀನು ಕೆಡ್ದಾಗಿರೋದು ನೋಡಿದ್ದೀನಿ. ಸೊ ನನ್ನ ಫಿಲಮ್ ನಾನೊಂದು 40-50 ಪ್ರಾಜೆಕ್ಟ್ ಮಾಡಿದ್ದೆ. ಒಂದು ಶಾರ್ಟ್ ಫಿಲಮ್, ಆಲ್ಬಮ್ ಸಾಂಗು, ಫಿಲಮ್ ಪ್ರಾಜೆಕ್ಟ್ ಎಲ್ಲ ಸೇರಿ. ಆ ಥರ ಟೈಮಲ್ಲಿ ಇಟ್ ಈಸ್ ಓನ್ಲಿ ಡೈರೆಕ್ಟರ್ ಕೆಪಾಸಿಟಿ ಆ್ಯಂಡ್ ಸ್ಪಾಟಲ್ಲಿ ಏನು ವರ್ಕ್ ಆಗುತ್ತೆ ಅದೇ ಮೇನ್ ವರ್ಕ್ ಆಗುತ್ತೆ. ನೀವೇನು ಬೇಕಾದ್ರೂ ಅನ್ಕೋಬೋದು, ಇಲ್ಲ ನಾನು ಈ ಥರ ಮಾಡ್ಬಿಡ್ತೀನಿ, DOP ಸಖತ್ತಾಗಿ ಮಾಡ್ಬಿಡ್ತಾನೆ. ನಾನು ಕೆಡ್ದಾಕಿರೋ ಮಾಡಿರೋ ಇನ್ಸಿಡೆಂಟ್ಸ್ ಇದೆ. ಬಿಕಾಸ್ ಇಟ್ ಈಸ್ ಅ ಬ್ಯಾಡ್ ಡೇ. ಅದು ವರ್ಕ್ ಆಗಿರಲ್ಲ, ಸ್ಪಾಟಲ್ಲಿ ಏನೋ ವರ್ಕ್ ಆಗಿರಲ್ಲ. ಆಮೇಲೆ ನಾವೇನೋ ಅನ್ಕೊಂಡಿರ್ತೀವಿ ಒಂದು ವಿಷನ್ ಬರುತ್ತೆ ಅಂತ, ಅಲ್ಲಿ ಹೋಗಿ ನೋಡಿದ್ರೆ ಸನಿ ಆಗಿರುತ್ತೆ ಅನ್ಕೊಂಡ್ರೆ ಅಲ್ಲಿ ಕ್ಲೌಡಿ ಬಂದ್ಬಿಡುತ್ತೆ. ಅವತ್ತು ಅಂತ ನೋಡಿ ಮಳೆ ಬರುತ್ತೆ. ಆ ತರ ಸೀನ್ ಶೂಟ್ ಮಾಡಿದ್ದು ಇದೆ. ಇವನ್ ಅದೇ ತುಂಬಾ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕಂಬ್ಳಿಯೊಳ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಮಳೆ ಸೀಕ್ವೆನ್ಸ್ ಇತ್ತು, ಜ್ಞಾಪಕ ಇದೆ. ಅದು ಸ್ಟಾರ್ಟಿಂಗ್ ಅಲ್ಲಿ ನಾವು ಸನಿಯಲ್ಲಿ ಶೂಟ್ ಮಾಡಿದ್ವಿ. 2 ದಿನ ಶೂಟ್ ಮಾಡಿದ್ವಿ. 2 ದಿನ ಕ್ಲೀನ್ ಪ್ರಾಕ್ಟೀಸ್ ಮಾಡಿ, ಸನ್ನಲ್ಲಿ ಶೂಟ್ ಮಾಡಿ, ಸನ್ ರೇಸ್ ಎಲ್ಲ ಬಂದು ಸಖತ್ತಾಗಿದೆ ಅಂತೆಲ್ಲ ಫೀಲ್ ಆಗಿ ಶೂಟ್ ಮಾಡಿದ್ವಿ. ಆಮೇಲೆ ಫಿಲಮ್ ಅಲ್ಲಿ ಬಂದಿದ್ದ ಪೋರ್ಷನ್ 2 ದಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋದಲ್ಲ, ಫಿಲಮ್ ಅಲ್ಲಿ ಬಂದಿದ್ದ ಪೋರ್ಷನ್ 3 ಅವರಲ್ಲಿ ಶೂಟ್ ಮಾಡಿದ್ವಿ. ಸಿಂಗಲ್ ಟೇಕ್, ಮಲ್ಟಿಪಲ್ ಟೇಕ್ಸ್ ಅಲ್ಲ, ಬಟ್ 3 ಅವರಲ್ಲಿ ಶೂಟ್ ಮಾತ್ರ. ಹಂಗಂದ್ರೆ ಇದನ್ನ ಹಂಗೆ ಕ್ರಶ್ ಮಾಡಿ ಇವಾಗ 3 ಅವರ್ ಶೂಟ್ ಮಾಡೋದು, ಇದನ್ನ ಯಾಕೆ 2 ದಿನ ಶೂಟ್ ಮಾಡಿದ್ವಿ ಅನ್ನೋದು ಕೇಳ್ತೀವಲ್ಲ. ಬಟ್ ಇಲ್ಲ, ಈ 3 ಅವರ್ ಶೂಟ್ ಮಾಡಿದ್ದೆ ಆ ಮ್ಯಾಜಿಕ್ ಕ್ರಿಯೇಟ್ ಆಗಿದೆ. ಬಿಕಾಸ್ ನಾವ್ 2 ದಿನ ಶೂಟ್ ಮಾಡಿದ್ವಲ್ಲ, ಅಲ್ಲೊಂದು ಕ್ರಿಯೇಟ್ ಆಗಿಲ್ಲ, ಇಲ್ಲಿ 3 ಅವರಲ್ಲಿ ಕ್ರಿಯೇಟ್ ಆಯ್ತು. ಅದೇ ಸಿನಿಮಾ ಮ್ಯಾಜಿಕ್ ಅನ್ನೋ ತರ ಹೇಳ್ತೀವಿ. ಸೊ ಆಬ್ವಿಯಸ್ಲಿ ಎಲ್ಲ ಡಿಪೆಂಡ್, ಎಲ್ಲ ಪ್ರಾಸೆಸ್ ಎಲ್ಲ ಇರ್ತೀವಿ. ಫಾರ್ ನಿಮಗೆ ಕೇಳಿರೋ ಕ್ವಶನ್ಗೆ ಅಂದ್ರೆ ಪ್ರೀ ಪ್ರೊಡಕ್ಷನ್ ಇಂದ ಹಿಡಿದು ಎಲ್ಲದಕ್ಕೂ DOP ಇರಬೇಕು.
ಶೂಟಿಂಗ್ ಆಗೋ ತನಕನೂ DOP ಇರ್ತಾರೆ ಅಂಡ್ ಶೂಟಿಂಗ್ ಮುಗಿ DI ಪ್ರಾಸೆಸ್ ಅಲ್ಲೂ ಇರ್ತಾರೆ. ಬಟ್ ಇಲ್ಲಿ ಯಾವ್ಯಾವ ಪ್ರಾಸೆಸ್ ಅಲ್ಲಿ ಇರಲ್ಲ ಅಂದ್ರೆ ಎಡಿಟಿಂಗ್ ಪ್ರಾಸೆಸ್ ಅಲ್ಲಿ ಮೇಜರ್ ಆಗಿರಲ್ಲ, ಬಿಕಾಸ್ ಅದು ಎಕ್ಸ್ಟೆನ್ಸಿವ್ ಪ್ರಾಸೆಸ್ ಅಂತ. ಆಮೇಲೆ ಸೌಂಡ್ ಡಿಸೈನು ಮ್ಯೂಸಿಕ್ ಪ್ರಾಸೆಸ್ ಅಲ್ಲಿ ಇರಲ್ಲ. ಪ್ಲಸ್ ಅದೇ ಈ SFX EFX ಈ ಪ್ರಾಸೆಸ್ ಅಲ್ಲೆಲ್ಲ ಇರಲ್ಲ. ಬಿಟ್ರೆ DI ನಮ್ಮ ಅಥಾರಿಟಿಯಲ್ಲೇ ನಡೆಯುತ್ತೆ. ನಂದು ಒಂದೊಂದು ಸ್ವಲ್ಪ ಮಿಸ್ ಆಯ್ತು, ಬಟ್ ಮಿಕ್ಕಿದೆಲ್ಲ ಆ ಥರ ಆಗುತ್ತೆ. ಆ್ಯಂಡ್ ರಿಲೀಸಿಂಗ್ ಪ್ರಾಸೆಸ್ ಅಲ್ಲಿ ಕಮ್ಮಿ ಇರ್ತೀವಿ. ರಿಲೀಸಿಂಗ್ ನೀವೆಲ್ಲ ಪ್ರಮೋಷನ್ ಮಾಡ್ಕೊಳ್ಳಿ, ಪ್ರೆಸ್ ಮೀಟಿಗೆ ಬರ್ತೀನಿ, ಆಮೇಲೆ ರಿಲೀಸ್ಗೆ ಬರ್ತೀನಿ ಅಂತ ಹೇಳ್ಕೊತೀವಿ ಅಷ್ಟೇ. ಸೊ ಒಬ್ಬ DOPಗೆ ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಫೈಟ್ ಯಾವ ಥರ ಇರುತ್ತೆ ಅಂದ್ರೆ ಕ್ರಿಯೇಟಿವ್ ಡಿಫ್ರೆನ್ಸ್ ಅಲ್ಲಿ ಫೈಟ್ ಯಾವ ವಿಷಯಗಳಿಗಾಗುತ್ತೆ? ನಿಮ್ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ಜನರಲ್ ಆಗಿ DOPಗೂ ಎಡಿಟರ್ಗೂ ಫೈಟ್ ಆಗುತ್ತೆ. ಆಲ್ಮೋಸ್ಟ್ DOPಗೂ ಸೆಟಲ್ ಇರೋರ್ಗೂ ಜಾಸ್ತಿ ಫೈಟ್ ಆಗಲ್ಲ. ಯಾಕಂದ್ರೆ ತುಂಬಾ ಟೈಮ್ ಬಂದ್ಬಿಟ್ಟು ಒಬ್ರು ಡೈರೆಕ್ಟರ್ ಕೇಳ್ತಾರೆ, ಬಿಟ್ರೆ DOPಗೆ ಕೇಳ್ತಾರೆ ಏನ್ ಸರ್ ಹೆಂಗ್ ಮಾಡೋದು ಯಾವ ತರ ಅಂತೆಲ್ಲ. ಅಂಡ್ ತುಂಬಾ ಟೈಮ್ ನಾವು ತುಂಬಾ ಡಿಪಾರ್ಟ್ಮೆಂಟ್ಸ್ ಜೊತೆ ಅಸೋಸಿಯೇಟ್ ಆಗಿರ್ತೀವಿ. ಫಾರ್ ಅನ್ ಐಡಿಯಾ, ಫಸ್ಟ್ ಫಾರ್ಮಲ್ ಡಿಪಾರ್ಟ್ಮೆಂಟ್ ಲೈಟಿಂಗ್ ಜೊತೆ ನಾವು ಗೊತ್ತೇ ಇರಬೇಕು. ಆಮೇಲೆ ಸೆಟ್ ನಮ್ಗೆ ಗೊತ್ತಿರಬೇಕು. ಇವನ್ ಒಂದು ಚಿಕ್ಕ ಪ್ರಾಪರ್ಟಿ ಇಡ್ತಾರೆ, ವಾಲ್ ಅಲ್ಲಿ ಒಂದು ಪೇಂಟ್ ಮಾಡ್ತೀವಿ ಅಂದ್ರೇನೋ ಅದನ್ನು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಯಾಕಂದ್ರೆ ನಮ್ ಫ್ರೇಮ್ ಅಲ್ಲಿ ಏನಿದೆಯೋ ಆ ವಿಷಯಗಳನ್ನ ಬಂದ್ಬಿಟ್ಟು ಡೈರೆಕ್ಟ್ರು ಡಿಸೈಡ್ ಮಾಡ್ತಾರೆ. ಇನ್ನ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಅವ್ರು ಸೀನ್ ನ ಬರ್ದಿರ್ತಾರೆ. ಸೀನ್ ನ ಬರ್ದ್ಬಿಟ್ಟು ನಮ್ಗೆ ಹೇಳುವಾಗ ಈ ಸೀನ್ ಈ ಕ್ಯಾಮ್ರಾ ಅಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ, ಈ ಲೆನ್ಸಿಂಗ್ ಅಲ್ಲಿ ಚಂದ್ರ ಬಂದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಡಿಸೈಡ್ ಮಾಡ್ತೀವಿ. ಸೆಟ್ ಅಲ್ಲಿ ಹೋಗೋ ವಿಷಯಗಳು ಗೊತ್ತಾಗುತ್ತೆ. ಸೊ ಇಟ್ ಇಸ್ ಅ ಕೊಲಾಬರೇಟಿವ್ ವರ್ಕ್. ಆಮೇಲೆ ತುಂಬಾ ಟೈಮ್ DOPಗೂ ಬೇರೆ ಡಿಪಾರ್ಟ್ಮೆಂಟ್ಗೂ ಚೆನ್ನಾಗಿ ಸಿಂಕ್ ಇರುತ್ತೆ. ಬಿಕಾಸ್ ಡೈರೆಕ್ಟ್ರು ಸೀನ್ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ, ನಾವೇ ಬಂದ್ಬಿಟ್ಟು ತುಂಬಾ ಟೈಮ್ ಹೋಗ್ಬಿಟ್ಟು ಬೇರೆ ವಿಷಯಗಳನ್ನೆಲ್ಲ ನೋಡ್ತಾ ಇರ್ತೀವಿ. ಇವಾಗ ಲೈಟಿಂಗ್ ನವರು ನಮ್ಮನ್ನ ನೋಡ್ತಾ ಇರ್ತಾರೆ, ಸೆಟ್ ನವರು ನಮ್ಮನ್ನ ನೋಡ್ತಾ ಇರ್ತಾರೆ, ಏನಾದ್ರು ಹೇಳ್ತಾರ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಿಕಾಸ್ ಡೈರೆಕ್ಟರ್ ಜನರಲ್ ಆಗಿ ಏನ್ ಟೆನ್ಷನ್ ಇರುತ್ತೆ ಅಂದ್ರೆ ಸೀನ್ ಹೆಂಗ್ ಬರ್ತೈತೆ, ನಾವು ಅನ್ಕೊಂಡಿದ್ದು ಅಲ್ಲಿ ಬರ್ತಾ ಇದೆಯಾ ಅಲ್ವಾ ಅಂತ ಅವ್ರು ಕ್ಲಿಯರ್ ಮಾಡ್ಕೊಳಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಜೊತೆ ಇರ್ತೀವಿ. ಇವಾಗ ಮೇಕಪ್ನು ಒಂದೊಂದ್ಸಲ ನಾವು ಫೈನಲೈಸ್ ಹೇಳ್ತೀವಿ, ಇದು ಇಷ್ಟು ಮೇಕಪ್ ಬೇಡ ಇಷ್ಟು ಬೇಕು ಅಂತ. ಆಮೇಲೆ ಇವನ್ ಕಾಸ್ಟ್ಯೂಮ್ ಕೂಡ ಬಂದ್ಬಿಟ್ಟು ತುಂಬಾ ಡೈರೆಕ್ಟರ್ಸ್ DOP ಕೇಳ್ತಾರೆ, ಇಲ್ಲ ಈ ಕಾಸ್ಟ್ಯೂಮ್ ಹೊಡಿಯಲ್ವಾ, ಇಲ್ಲಾಂದ್ರೆ ಈ ಕಾಸ್ಟ್ಯೂಮ್ ಬಂದ್ಬಿಟ್ಟು ಪ್ಯಾಲೆಟ್ ಚೆನ್ನಾಗಿದೆಯಾ, ಇದೆಲ್ಲ ಹೇಳ್ತಾ ಇರ್ತಾರೆ. ಸೊ ಅಸೋಸಿಯೇಟ್ ಆಗಿ ಮಾಡ್ತೀವಿ. ಇಟ್ ಇಸ್ ಬೇಸಿಕ್. ಥ್ಯಾಂಕ್ ಯು ಸತೀಶ್ ಅವರೇ, ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಂಕುಶ್ ಅಗೇನ್. ಐ ಥಿಂಕ್ ಇನ್ಫಾರ್ಮೇಶನಲ್ ಆಗಿತ್ತು ಅನ್ಕೊಂತೀನಿ. ಥ್ಯಾಂಕ್ ಯು. ನನ್ನ ಇಂಟರ್ವ್ಯೂ ಫಸ್ಟ್ ಬರ್ತಾ ಇದೆ, ಚೆನ್ನಾಗಿ ಎಡಿಟ್ ಮಾಡು, ಇದನ್ನು ಕಟ್ ಮಾಡ್ಬಿಡು. 11 ಗೆಸ್ಟ್ ಮನೆಗೆ ಹೋಗ್ತಾ ಇದೀರಿ, ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀರಿ, ಒಳ್ಳೆ ವಿಡಿಯೋ ಬರುತ್ತೆ, ಹಿಂಗೆ ನೋಡ್ತಾ ಇರಿ. ಹಲೋ ಹೇಳ ಅಣ್ಣ, ಇಲ್ಲೇ ಲೊಕೇಶನ್ ಹತ್ರ ಇದ್ದೀನಿ. ಅಲ್ಲೇ ಕ್ಯಾಂಟೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ, ಒಳಗೆ ಬರಲ್ಲ? ಚೆನ್ನಾಗಿದೆ ಕ್ಯಾಂಟೀನ್. ಚೆನ್ನಾಗಿದೆ ಅಣ್ಣ, ಥ್ಯಾಂಕ್ಸ್ ಅಣ್ಣ, ನಮಗೋಸ್ಕರ ಕ್ಯಾಂಟೀನ್ ಬುಕ್ ಮಾಡಿದ್ಯಾ. ಅಷ್ಟೊಂದೆಲ್ಲ ದೊಡ್ಡ ಕ್ಯಾಮ್ರಾಮನ್ ಆಗಿಲ್ಲ. ಅಲ್ಲಿ ಪಕ್ಕದ ರೋಡ್ ಅಲ್ಲೇ ಮನೆ ಇದೆ, ಅಲ್ಲೇ ಬಾ, ಅಲ್ಲೇ ಶೂಟಿಂಗ್. ಸರಿ ಅಣ್ಣ. ಬಾ.